ಬರೀ ಬಿಡ್ರಿಗುಟ್ಟು ಆಟಗಳು ನಡ್ಕೊಬೇಕಾದ್ರೆ ಅದು ಬಿಚ್ಚೇರಪ್ಪದಲ್ಲಿ ಅಡ್ಡ ಕಿಡಿತಾರೆ ರೋಡ್ಗೆ. ಇದ್ದೋದೇನಾದರೆ ಆ ಸ್ಪಾಟಲ್ಲಿ ಜಿಬ್ರಾ ಕ್ರಾಸಲ್ಲಿ ಅದೇ ಕವರ್ ಮಾಡೋದಕ್ಕಿತ್ತು. ಯಾರೋ ಒಬ್ಬಳು ಫಕ್ಯೂ ಬೆಟ್ ತೋರಿಸ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಹೋಗಿದ್ದು, ಆಟೋಗೆ ಸಕ್ಕದ ಫಾಸ್ಟಾಗಿ ಹೋಯ್ತು ಅಂತ ಮುಂದೆ ಸಿಕ್ಕದಾಗೋಯ್ತು. ಓಕೆ ಓಕೆ ರಿವರ್ ಸ್ಟ್ಯಾಂಡ್ ಹತ್ರ ಇಳಿದಿರ್ತಾಳೆ ಅಂತ ಅಂದ್ಕೊಳ್ತೀನಿ. ಅದ್ರದ್ದು ಹೋಗೋಲ್ಲ ಮತ್ತೆ ಗಾಡಿ ಆಟೋ ನಂಬರ್ ನೋಡೋಕ್ಕಾಗಿತ್ತು. ಅಷ್ಟೊಂದು ಫಾಸ್ಟ್ ಆಗಿತ್ತು ಅಷ್ಟೇ ಆಟೋ. H582 ಅಲ್ಲೂ ಅಷ್ಟೇ ಸುತ್ತಲೂ ಇಳಿಸಿರೋದು. ಅಡ್ಡಾಗ್ತಿವೆ ಅಂತ, ಬ್ಲಾಕ್ ಮಾಡ್ತೀವಿ ಅಂತ ಆಳುಗಳು ಎಲ್ಲ ಕೆಲಸ ಕಾರ್ಯಗಳದ ಅಡ್ಡಾಗ್ತಿವೆ ಅಂತ. ಆಡ್ತಾವ್ರೆ ಇವಾಗ. ಸ್ಲೀಪ್ಸ್ ಅನ್ಸುತ್ತೆ ಹೊರಗಡೆ ಬುದ್ಧೆ ಟ್ರೈನ್ ಅಂತಿರ್ಬೋದು. ಕೇರಳ 13BA 4700 KL 13BA 4700 ಈ ಮುಖಗಳು ನೋಡ್ಕೊಂಬಿಡಿ. ರಾಂಗ್ 51ME 8105 ಆರ್ಗನೈಸ್ ಇದೆಲ್ಲ, ಇದು ಅದಿದೆಲ್ಲ. ಇದು ಅಷ್ಟೇ ಬ್ಲಾಕ್ ಮಾಡ್ಕೊಂಡಿರೋದು. ಅಂದರೆ ಯಾರ್ಯಾರೆಲ್ಲ ರೋಡ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ ಅಂದರೆ ರೋಡ್ ಬ್ಲಾಕ್ ಮಾಡ್ತಿದ್ರೆ ಇದು ವಾಟ್ ಎವರ್ ಫುಟ್ಪಾತ್ ಫಾರ್ಮುಲಾ ಅಂತಲೇ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಊಟ ಮಾಡೋಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಸೊ ಊಟ ಮಾಡೋಕ್ಕೆ ಹೋಗ್ಬೇಕಂದ್ರೆ ಯಾರೆಲ್ಲ ಕಾಂಪಿಟೇಟಿವ್ಸ್ ಆಗ್ತಾರೆ, ಯಾರೆಲ್ಲ ಅಟ್ಯಾಕ್ ಬರ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅಲ್ಲಿ ತುಪ್ಪತ್ತ ಹುಡುಗ ಸೋಳವಾಗ ಬರೀ ಇತ್ತ ಬಿಡ್ರಿ ಗೊತ್ತಲ್ಲ ಮಕ್ಕಳೇ ದೇಶದಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಕೋಟಿ ಲೆಕ್ಕದಲ್ಲಿ ಎಲ್ಲ ಬ್ರಿಟಿಷ್ ವಿಜ್ಞಾನಿಗಳು ಭಾಳ ಕೇಳಕ್ಕೆ ಬೇಲ ಗುರುಗಳೇ. ಸುಮ್ಮನೆ ಉಟ್ಬಿಟ್ಟಿರ್ತಾರೆ ಅವ್ರ ಅಪ್ಪ ತೀಟೆ ತೀರಿಸ್ಕೊಳ್ಳೋಕೆ ಕೊಡ್ಸ್ಬಿಟ್ಟಿರ್ತಾರೆ. ಅಯ್ಯೋ ಮಕ್ಕಳೇ ಹೇಳ್ಕೊಂಡು ಅವರೊಂದಷ್ಟು ಬಿಸ್ನೆಸ್ ಮಾಡ್ತಾರೆ, ಅವ್ರ ಮೇಲೆ ಹಾಳು ಮಾಡ್ಕೊಂಡು. ಇವ್ರ ಅಪ್ಪ ಅವ್ರ ಹೆಸರು ಹಾಕೊಂಡು ಇವರೊಂದಷ್ಟೇ ಮೇಲೆ ಹಾಳು ಮಾಡ್ತಾರೆ. ಗೊತ್ತಾಗ್ತಾವ ಎಲ್ಲ ಬ್ರಿಟಿಷ್ ವಿಜ್ಞಾನಿಗಳು ಕೈ ಬಹುದ್ ಯಾರು ಕೈದೆ ನೀವು ಹುಟ್ಟಿರ್ತೀಯ ಅವಳು ಇಲ್ಲೇ ಎಷ್ಟು ತಿಗ ಕೇಸ್ಕೊಂಡು ನೀನು ನುಡ್ಸವಳ ದೇವ್ರಿಗೆ ಗೊತ್ತು. ಬರೀ ಮಿಡ್ರಿಗುಟ್ಟು ಆಟಗಳಾಗಿ ಬಂದಾಗ್ತವ. ಸದ್ಯ ಬೇರೆ ಏನು ಮಾಡ್ತೀವಿ ಹುಟ್ಟಿರೋದಂತ ಚಂದ. JJ 4453 K05 ಬರುವುದು. JY35 ಶೆಟ್ ಬರ್ತಾಯಿತ್ತು. ಅಲ್ಲಿ ಹೋಗ್ತಾ ಇರೋ ಸುಜುಕಿ ಆಕ್ಸಿಸ್ ಅವರ ಮೊಬೈಲ್ ಆಗ್ತೀರ ಸಾವಿರ ಮಾಡ್ತಾಯಿತ್ತು. ನೀಟಾಗಿರುತ್ತೆ ಅಷ್ಟೆಲ್ಲ ಬರ್ತಾಯಿತ್ತು. ಮೊಬೈಲ್ ಬೇರೆ ಲೌಡಾಕೆ ಮಾಡಿ ಮೊಬೈಲ್ ಬರೀ ಅಡ್ವರ್ಟೈಸ್ಮೆಂಟ್ಗಳು. ಇಂಟರ್ನೆಟ್ ಆಫ್ ಮಾಡಿರ್ತೀವಿ, ಹಂಗಿದ್ರು ಕೂಡ ಒಂದೊಂದು ಸರಿ ಬಂದುಬಿಡ್ತದೆ ಕೂಟಕ್ಕೆ. ಪ್ರೀಲೋಡೆಡ್ ಅಪ್ಲಿಕೇಶನ್ಸ್ಗಳು ಪ್ರೀಲೋಡೆಡ್ ಆ್ಯಡ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಬರೀ ಬುದ್ಧಿವಂತರ ಅವಳಿ ಜಾಸ್ತಿ. ಈಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಎಲ್ಲಿ ನೋಡ್ತವೆ ಅಂದರೆ ಆಫ್ಲೈನ್ಗೆ ತೊಗೊಬಿಡ್ತವೆ ಅಡ್ವರ್ಟೈಸ್ಮೆಂಟ್ಗಳನ್ನ. ಆದರೆ ಇಂಟರ್ನೆಟ್ ಇದ್ದಾಗ ಡೌನ್ಲೋಡ್ ಮಾಡಿ ಇಟ್ಕೊಬಿಡ್ತವೆ ಬಟ್ಟಿನಾಗ ನಾವು. ಸೊ ಆಮೇಲೆ ಪ್ಲೇ ಮಾಡ್ತವೆ. ಒಂದಷ್ಟು ಪ್ರೀಲೋಡೇ ಇರ್ತದೆ. ಪ್ರೀಲೋಡ್ ಅಡ್ವರ್ಟೈಸ್ಮೆಂಟ್ಗಳು ಯಾವುದೋ ಪ್ಲೇ ಅಲ್ಲ ಅಂತ ಯಾವುದೋ ಒಂದು ವೀಡಿಯೋ ಪ್ಲೇ ಅಪ್ಲಿಕೇಶನ್ ಇದೆ, ಅದಂತೂ ಕೆಳಗೆ ಇಲ್ಲ. ಪ್ರೀಲೋಡೆಡ್ ಅಡ್ವರ್ಟೈಸ್ಮೆಂಟ್ಗಳಿದೆ ಅದರಲ್ಲಿ. ಇಂಟರ್ನೆಟ್ ಕನೆಕ್ಷನ್ ಕೊಟ್ಟೇ ಇಲ್ಲ ಆದರೂ ಅದು ಪ್ರೀಲೋಡೆಡ್ ಅಡ್ವರ್ಟೈಸ್ಮೆಂಟ್ಗಳನ್ನ ತನ್ನದೇ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗಳು ಒಂದಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದು ರನ್ ಆಗ್ತಾ ಇರುತ್ತೆ ಈ ಥರ. ಹೀಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಾ ಬಡ್ಡಿ ಹೋಗೋ ಕೆಲಸ ಮಾಡೋಕ್ಕೆ ಪ್ರೀಲೋಡೆಡ್ ಅಡ್ವರ್ಟೈಸ್ಮೆಂಟ್ಗಳು. ಪ್ರೀಲೋಡೆಡ್ ಏನು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಇದು ಅಷ್ಟು ಆರ್ಗನೈಸ್ ಇದು. ಇಕ್ಕಟ್ಟು ಹೆರಿಟೇಜ್ ಇಕ್ಕಟ್ಟು ಓದಾಡೋಕ್ಕಂತೆಲ್ಲ ಬಾದಂಗೆ ಗೋಚಿ ಇದು. ದುಡ್ಡು ಬೆಲೆ ಇಲ್ಲ.
ಕೂತಿದ್ದಲ್ಲ ಇವುದೇ ಡ್ರೈವರ್ K09D 1831 D1831 ಆ್ಯಕ್ಚುಲಿ ಗಾಡಿ ತೊಗೊಬಾರ್ದು ಇಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾರೆ. ಅಂದರೆ ನನ್ನ ಕಾಲಿಗೂ ಅವನ್ನ ಆಟೋ ಹಿಂದಿನ ಚಕ್ರಕ್ಕೂ ಜಸ್ಟ್ 1 ಇಂಚು ಡಿಫ್ರೆನ್ಸ್ ಇರಬೇಕು ಅಷ್ಟೇ. ಇನ್ನೇ ಹೇಳ್ಬೇಕಾದ್ರೆ ಅದಕ್ಕಿಂತ ಕಡಿಮೆ ಇರ್ಬೋದು, ಇದಕ್ಕಿಂತ ಕಡಿಮೆ ಇರ್ಬೋದು. ಸೊ ಅದು ಕ್ಲೋಸಪ್ಪಲ್ಲಿ ಬಂದು ಗಾಡಿ ಇಳಿಸ್ತಾರೆ. ಅದು ಸ್ಪೀಡಲ್ಲಿತ್ತ ಒಳ್ಳೆ ಸ್ಟಂಟ್ ಡ್ರೈವರ್ ತೊಗೊಬೋಗ್ಬಿಟ್ಟು ಸ್ಟಾಪಿಂಗ್ ಮಾಡ್ತದಲ್ಲ ಆ ರೇಂಜಿಗೆ ತೊಗೊಂಡು ಇದು ಅಷ್ಟೇ ಕ್ಲೋಸಪ್ಪಲ್ಲಿದ್ದೆಲ್ಲ ಹೊಡೆಯರ್ಸ್ ಒತ್ತಿಸ್ಕೊಂಡು ಹೋಗೋದು ಒಳ್ಳೆ ಈಗ ನಮ್ಮದೆಲ್ಲ ಭಾಳ ಗೋಚಿಗಳವೆಲ್ಲ. K09AA 5247. ಅಲ್ಲಿ ಹೋಗೋತ ಸುತ್ತ ಬಳ್ಳಾಳಿ ಅಂಗಡಿ ಮುಂದೆ ಹೋಗಲಿ ಅಂತ. ಆದರೆ ಹಿಂಗೆ ಹೋಗಿ ಹಂಗೆ ಬಳಸ್ಕೊಬರಲಿ ಅಂತ ಸುತ್ತ ಬಳ್ಳಾಳಿ ಅಂಗಡಿ ಮುಂದೆ ಹೋಗಲಿಲ್ಲ ನಾನು ತಡಕ್ಕೆ ಈ ಕಡೆ ಗೊತ್ತಿರೋದು. ಆದೇಶ ಅದು ರಾಜೇಶ್ ಬೈಕದು, ರಾಜೇಶ್ವರ ಆದೇಶ ಅದು. ಅಂದರೆ ಈ ರೋಡಲ್ಲಿ ಬರೋಂಗಿಲ್ಲ, ಆ ಕಡೆ ರೋಡ್ ಸುತ್ತ ಬಳ್ಳಾಳಿ ಅಂಗಡಿ ಮುಂದೆ ಬರಬೇಕು ಅಂತ ಆರ್ಡ್ರ್ ಪಾಸ್ ಮಾಡ್ತಾಯಿರೋದು. ರಾಜೇಶ್ ಸ್ಕೂಟರ್ ರಾಜೇಶ್ ಸ್ಕೂಟರ್ ಅಲ್ಲ, ನಾಳೆ ರಾಜೇಶ್ ಅದೇ ಸ್ಕೂಟರ್ ನೋಡ್ತಾರೆ. ಅದೇ ಕಲರೆಲ್ಲ ರಾಯಲ್ ಬ್ಲೂ 7068 90 ಸೀರೀಸಲ್ಲೇ ಬರೋದು ಎಲ್ಲ ಗಾಡಿಗಳು. ಅಲ್ಲಿ ಸುತ್ತ ಬಳ್ಳಾಳಿ ಅಂಗಡಿ ಮುದ್ದೆನೇ ಯಾಕೆ ಬರಬೇಕು ಅಂದರೆ ಅವಳ ಅಂದರೆ ರೋ ಆ್ಯಂಡ್ ಕಾಲಮಲ್ಲಿ ಬರಬೇಕು ಅಂತ ಅಂದರೆ ಸೈಕಲ್ ನಂಬರ್ 1 to 10 ಪೊಸಿಷನ್ಸ್ ಇರ್ತದಲ್ಲ, 8 ಪೊಸಿಷನ್ಗಳು. ಸೊ ಅದರಲ್ಲಿ ನಂಬರ್ 1 ಪೊಸಿಷನ್ ಅವಳೇ, ಅಂದರೆ ಅವಳ ಟೀಮ್ ಮುಖಾಂತರನೇ ಬರಬೇಕು ಅನ್ನೋದು ಇದರ ಆ್ಯಕ್ಟಿಟ್ಯೂಡ್. ಸೊ ಬಹುಶಃ ಗೊತ್ತಾಯ್ತಾ ಯಾಕೆ ಅನ್ನೋದನ್ನ ಮೈಸೂರಲ್ಲಿ ಹಾಗೆ ಕೊಟ್ಟಿದ್ದಾರೆ ಅಂತ. 558321 ಆ್ಯಕ್ಚುಲಿ ಇದು ಆರ್ಗನೈಸ್, ಇಷ್ಟು ಆರ್ಗನೈಸ್ AB 7468 ಇದು ಆರ್ಗನೈಸ್ಡ್ ಆ್ಯಕ್ಚುಲಿ. ನಡೀತಿರೋ 90% ಗಾಡಿಗಳೆಲ್ಲ ಆರ್ಗನೈಸ್, ಇದು ಆರ್ಗನೈಸ್. 6484 ಇದು ಆರ್ಗನೈಸ್. 9496 ಯಾವುದೋ AB-ನ ಏನೋ ಕರೆಕ್ಟ್ ಗೊತ್ತಿಲ್ಲ, ಎಲ್ಲ ಆರ್ಗನೈಸ್ ಇದು. ಹರೀಶ್ CKP 6 ಥರ ಓದೋಕ್ಕಾಗಿಲ್ಲ. ಲಾಸ್ಟ್ ನಂಬರ್ 8 ಮಧ್ಯೆ ಯಾವುದೋ 3 ಇದ್ದಂಗಿತ್ತು. ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದಾರಲ್ಲ ಅದ್ರಲ್ಲಿ ತಿಳ್ಸ್ಕೊಡೋದು ಕಾಲು. HP 4720 K09 HP ಇದು ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾ ಇದೆ. ಸೊ ರಿಲೇಟೆಡ್ ಅದು. ಅದಕ್ಕೆ ಅವ್ರಲ್ಲಿ ಕುತ್ಕೊಳ್ಳೋದು, ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದ್ರಿಂದ ಬೆನಿಫಿಟ್ ಅದ. ಹೋಮ್ಲೆಸ್ಗಳು ಕೊಳಗೆ ಬಟ್ಟೆ ಹಾಕೊಂಡು ಹೋಗೋದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ನಾವು ಹೋಮ್ಲೆಸ್ ಅಂತ ನೋಡೋ ತಕ್ಷಣ ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕೊಳಗೆ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಸಿಂಪತಿ ಬರಲಿ ಅನ್ನೋ ಕಾರಣಕ್ಕೆ ಗಾಯ ಮಾಡ್ಕೊಳ್ಳೋದು, ಆಮೇಲೆ ಗಾಯದಲ್ಲಿ ಕುತ್ಕೊಂಡು ಹಾಡುಗಳೆಲ್ಲ ಕ್ರಿಯೇಟ್ ಮಾಡೋದು, ಇವರೆಲ್ಲ ಕಳೆದ್ರೆ ಬಲ ಗೊತ್ತಿದ್ದು ಓಕೆನಾ. ಆಮೇಲೆ ಒಂದೇ ಜಾಗದಲ್ಲಿ ಕೂತ್ಕೊಳ್ತಾರೆ. ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಏನು ಅಂದರೆ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ, ಅಂದರೆ ರೆಗ್ಯುಲರ್ ದಾದಿಗಳು. ಸೊ ಇಲ್ಲೇ ಇರ್ತಾರಲ್ಲ, ನೋಡ್ತಾ ಬರ್ತಾರೆ.
ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋರ್ದಾರು ಇಲ್ಲೇ ಇರ್ತಾರೆ ಪಾಪ ಯಾವಾಗಲೂ ಹೋಮ್ಲೆಸ್ ಇವರು ಅಂದ್ಬಿಟ್ಟು. ಇಲ್ಲಿ ನೀರು ಕಾಣ್ತಾ ಇದೆಯಲ್ಲ ಅಲ್ಲಿ ಮಾಪ್ ಇದೆ. ಅಲ್ಲಿ ಬೇರೆ ಯಾರೋ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಂದ ನೀರೆಲ್ಲ ತೆಗೆದು ಕೆಳಗೆ ಸಿಗ್ತಾರೆ ಆ್ಯಕ್ಚುಲಿ ಅಲ್ಲಿವರೆಗೆ. ಅದು ಇಲ್ಲಿವರೆಗೂ ಬಂದುಬಿಟ್ಟು ನನ್ನ ಬಟ್ಟೆ ಮೇಲೆಲ್ಲ ಬಂದುಬಿಟ್ಟು. ಸೇಮ್ ಟೇಬಲ್ ಇಲ್ಲಿ ತಾತ ಕುಂತಾರೆ. ಇಬ್ಬರು 3 ಜನ ಪಾಸ್ ಆದರು. ದಾಸಯ್ಯದಿರಿ ಇಲ್ಲೇ ಹೋಯ್ತಾ ಬಂದೈತೆ. ಹೆರಿಟೇಜ್ ಹಿರಿಯ ನಾಗರಿಕರು ಪುರಸಭೆ ಬಾಲಗೋಚಿ ಆ್ಯಕ್ಟಿವ್ ಗಾಡಿದೆ ಆ್ಯಕ್ಟಿವ್ ಅದೇ ಇಲ್ಲಿ 4 ವರ್ಷದಲ್ಲ ಅಲ್ಲಿ ಹೊಡಕ್ಕೆ ಬಾರ್ದು. ಅದು ಕಟ್ಕೊಳ್ಳೋ ಬೇಷದೊಳಕ್ಕೆ ಹೋಗಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಕಟ್ಕೊಳ್ಳೋ ಬೇಷ ನಾಲ್ಗೆ ಬಹುಶಃ ಊಟ ಇವತ್ತು ಸಿಗೋಲ್ಲ. ಆ್ಯಕ್ಚುಲಿ ನಾನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡೆ, ಆದರೆ ಊಟ ಸಿಗದೆ ಕತ್ತವಲ್ಲ ಕುದಿದಿತ್ತು ಅಂತ ನಾನೇ ಹೋಗಲಿಲ್ಲ ಬಿಫೋರ್. ಅದೇ 400 ಅದು ಪಲ್ಸರ್ 400 ಐತಲ್ಲ, LS 400 ಗಾಡಿ. ಆ ಗಾಡಿ ಏನಕ್ಕೆ ತೋರಿಸಿದ್ದು ಅಂದರೆ ಅದೇ ನಂಬರ್ 1 ತೋರಿಸ್ತಾ ಇದ್ದೀನಿ. ಅದೇ ತೋರಿಸಿದವರು ಅಂದರೆ ಕಡ್ಕೊಳ್ಳೋ ರಮೇಶ್ ಹತ್ರ ಇಲ್ವೋ ಬಾಲಗೋಚಿ. ಇದು ದಾರಿ ಹೋಗ ಪೂಜಾರಿಯ ಬಾಲಗೋಚಿ ಡಬಲ್ ಪಂಚ್ ಹೊಡೋರಲ್ಲ. ದಾರಿ ಹೋಗ ಕೃಷ್ಣಕುಮಾರ್ ಯಾರೋ ಇದನ್ನು ಚಾಮುಂಡಿ ಬೆಟ್ಟ ಅವನ ಬಾಲಗೋಚಿಗಳು. ಸಿಂಗಲ್ ಪಂಚ ಇರ್ತಾರಲ್ಲ ಮಾಮೂಲಿ ಬಿಳಿ ಕಲರ್ದು, ಅವರು ತಾತಪುರ ಬಾಲಗೋಚಿಗಳು. ಅಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ ಅದೇ ಅಲ್ಲಿಗೆ ಹೋಗಲಿ ಅಂತ ದೇವಸ್ಥಾನಕ್ಕೆ ಅಂದರೆ ಲೈನಪ್ ಹೋಗ್ಬೇಕು. ದಸರಾ ದಾರಿ ಕ್ಯಾರಿ ಮಾಡಬೇಕಂದ್ರೆ ದಾರೀಲಿ ಹೋಗಬೇಕು, ರೋಡ್ ಬೇಸಲ್ಲಿ ಹೋಗಬೇಕು, ಲಿಫ್ಟ್ ತೊಗೊಂಡು. ಜೊತೆಗೆ ಕಡ್ಕೊಳ್ಳೋದಲ್ಲಿ ಸ್ಟಾಪ್ ತೊಗೊಂಡು ಕಡ್ಕೊಳ್ಳೋ ರಮೇಶ್ ಹತ್ರ ಟೀ ಕುಡ್ಕೊಂಡು ಬಂದುಗಿನ್ನು ಕೊಡ್ಸಿದ್ರೆ ತಿನ್ಕೊಂಡು ಹೋಗಬೇಕು. ಅವನೇನು 20 ರೂಪಾಯಿ ಖರ್ಚು ಮಾಡೋದು ಅಷ್ಟೇ. ಬಳಿ ಮಗ ಒಂದು ಟೀ ಕೊಟ್ಟರೆ ಕುಡಿಸಿದ್ರೆ 10 ರೂಪಾಯಿ ಕೊಡ್ತಾರೆ ಕೈಗಷ್ಟೇ. ಬಿಸ್ಕೆಟ್ ಬಂದು ತೊಗೊಳೋದು. ಸೊ 20 ರೂಪಾಯಿ ಕೆಲಸ ಮುಗಿಸ್ಕೊಡ್ತಾರೆ. ಆ ಸುಳ್ಳೆ ಹೋಗೋದ ಹತ್ರ 20 ರೂಪಾಯಿ ಇಸ್ಕೊಂಡಾದಮೇಲೆ ರೋಡ್ ವೇಸಲ್ಲಿ ಇದಕ್ಕೆ ಹೋಗಬೇಕು. ಇಲ್ಲಿ ತಾತಪ್ಪ ಏರಿಯಾ ಅಂದರೆ ರಿವರ್ ಸೈಡ್ಗೆ ಹೋಗಬೇಕು. ಬ್ರಿಡ್ಜ್ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು, ಅಥವಾ ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕ್ಬೇಕು. ಸ್ನಾನ ಮಾಡಿದ್ರೆ ಗಬ್ಬೆದ್ದು ಸಾಯಿ, ಅದು ಅವ್ರಿಗೆ ಬೇಕಿಲ್ಲ. ಹೋಟೆಲ್ಗೆ ಹೋಗಿ ಅಟೆಂಡೆನ್ಸ್ ಹಾಕ್ಬೇಕು ಅಷ್ಟೇ ಅಲ್ಲಿ. ಸೊ ಅಟೆಂಡೆನ್ಸ್ ಹಾಕ್ಬಿಟ್ಟು ಅಲ್ಲಿಂದ ಇದಕ್ಕೆ ಹೋಗಬೇಕು, ಅದಕ್ಕೆ ದಂಜುಗುಡಿಗೆ ಹೋಗಬೇಕು. ಸೊ ದಂಜುಗುಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರಬೇಕು. ಅಟೆಂಡೆನ್ಸ್ ಹಾಕ್ಬೇಕು. ನೀನು ಊಟ ಮಾಡು ಬಿಡುವ ಸೆಕೆಂಡ್ರಿ, ನೀನು ಹಣೆ ಬರೋ ಏನಾರು ಮಾಡ್ಕೊಂಡು ಸಾಯಿ. ಒಟ್ಟು ನಾನು ಅಟೆಂಡೆನ್ಸ್ ಹಾಕಬೇಕು. ಒಳಗೂ ಅಷ್ಟೇ, ನೀವು ಹೋಗಿ ಸ್ನಾನ ಮಾಡು ಬಿಡುವ ಸೆಕೆಂಡ್ರಿ, ಗಬ್ಬು ಹೊಡ್ಕೊಂಡು ಸಾಯಿ. ಅದು ಕಟ್ಕೊಂಡು ಯಾರಿಗೆ ಹೇಳೋಕ್ಕಾಗಿಲ್ಲ. ಒಟ್ಟಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು. ಕುಬುದಳ ಕದಲೆ ಬಾಲಗೋಚಿ ಕಂಡು ಹೊಡಿತಾರೆ ಸೋಳವಾಗ. 8516 F ಇರಬೇಕು. 16 ಅಥವಾ 18 ಏನೋ ಇರಬೇಕು ಗಾಡಿ. ಅದು A09 ಅಥವಾ 15 ಎರಡೂ ಅಲ್ಲ. ಯೂಟರ್ದಾಗ ಹೊಡೋಗ್ತಾ ಇರೋದು ಗೋಳಿ ಬಕ್ಕಂತಲ್ದು. ಕಾಕಿ ಬಟ್ಟೆ, ಪೊಲೀಸ್ ಇರಬೇಕು. ಅದೇ ಇವ್ರದ್ದು ಸ್ಟೋರಿ. ಅದಕ್ಕೋಸ್ಕರ ಮೇಲ್ಗಡೆ ನೀರು ಹಚ್ಚಿದ್ದು ಗೊತ್ತಾಯಿತು. ಬೆಳಗ್ಗೆ ಇದ್ದಾಗ ಏರುತ್ತಿದ್ದಿಲ್ಲ ಆ್ಯಕ್ಚುಲಿ. ಏರುತ್ತಿದೆ ಇಲ್ಲ ಪಾಯೊಳ ಏನೂ ಹಾಕಿ ಇರಲಿಲ್ಲ. ಆಕ್ಸೆಪ್ಟ್ ಚೋಟಾ ಟೀ ಷಡ್ಭುಗ ಬತ್ತೆ ಯಾರಾದ್ರು ಅರುಣ ಅವ್ರ ಅಂಗಡೀಲಿ ಟೀ ಕುಡಿತಿದ್ದಲ್ಲ. ಸೊ ಆ ಟೀ ಕುಡಿದಿದ್ದು ಬೆಳಿಗ್ಗೆ ಸುಮಾರು 8 ಕ್ಲೋಸ್ ಟು 9 o'clock ಒಂದು ಟೀ ಕುಡಿದೆ. ಒಂದು ಟೀ ಅಂದರೆ ಚೋಟಾ ಟೀ ಕುಡಿದೆ. ಅದಾದಮೇಲೆ ಇವಾಗ ಸುಮಾರು ಒಂದು ½ an hour ಆದಮೇಲೆ ಆಗಿರ್ಬೋದು ನೆಗಡಿ ಸ್ಟಾರ್ಟ್ ಆಗಿದೆ ಇವಾಗ. ಕಡ್ಕೊಳಗೆ ಹೋಗಿ ತೊಗೊಳ್ಳಿ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅನ್ನೋಕ್ಕೆ ಅದಕ್ಕೋಸ್ಕರ ಮಾಡಿದ್ವಿ. ಅಲ್ಲಿ ಹುಡುಗ ಕತ್ತು ಆ ಕಡೆ ಹೋದಲ್ಲ, ಆ ಕಡೆ ಹುಡುಗ ಕತ್ತಿಗಂತ ತೋರಿಸ್ಕೊಂಡು ಹೋಗ್ತಾರೆ. ಅದು ಡೂ ಇಟ್ ಅಂತ ಟಿ ಶರ್ಟ್ ಡೂ ಇಟ್ಟು ಎಲ್ಲ ಆರ್ಗನೈಸ್
ಆದರೆ ಕರ್ಕೊಳಗೋಗು ಅದೇ ಈಗ ಆಲ್ರೆಡಿ ಬರೋಣ ಅದೇ ಓದೋದು ಬೇಡ ಆಲ್ರೆಡಿ ಪ್ರೀವಿಯಸ್ ಶಾರ್ಟಲ್ಲಿ ಹೇಳಿದೆಯಲ್ಲ ನಾನು ಅಂತ. ಆವಾಗ ಅಲ್ಲಿ ಆಸಕ್ತದಲ್ಲಿ ಸ್ಟೂಡೆಂಟ್ ಆಸೆ ಬಹಳಷ್ಟು ಚಾರಾ ಬಿಚೋರಫದಲ್ಲಿ ಟೈಪ್ ಕಿಲ್ಬಾಡೋದು ಅದು ಸಂಸ್ಕೋಬರ ಬರೋದು. ಅದು ಆ್ಯಕ್ಚುಲಿ ಕೈಗೆ ಅಗಲ ಮಾಡಿಕೊಂಡು ಫುಟ್ಬಾಲ್ ಬಾಕ್ ಮಾಡ್ಕೊಳ್ತಾರೆ. ಕೈ ಅಗಲ ಮಾಡಿಕೊಂಡು ಫುಟ್ಬಾಲ್ ಬಾಕ್ ಮಾಡ್ಕೊಳ್ಳೋದು. ಅಲ್ಲಿಂದ ಸುಮಾರು ನಡೀತು ಅಂತ ಬರ್ಬೇಕಿಲ್ಲ ಗಾಡಿ. ಏನಿಲ್ಲ ರಾಘವೇಂದ್ರ ಗುರು ರಾಘವೇಂದ್ರ ಹೆಸರದ್ದು ಹಾಳು ಮಾಡ್ಬಿಟ್ರಿ. ಚಾಮುಂಡಿ ಬೆಟ್ಟ ಬಟ್ಟೆಗಳು ಗುರು ಉತ್ತರ ಬರ್ತಾರೆ. ಗುರು ರಾಘವೇಂದ್ರ ಬಿಡ್ತಾ ಇರೋದು ಗುರು ರಾಘವೇಂದ್ರದ ರಾಘವೇಂದ್ರ ಅವರ ಇದಿದೆಯಲ್ಲ ಏನು ಇವೆಲ್ಲ ಕಟ್ಟೆ ಕಟ್ಟಿದಾರಲ್ಲ ಅದ್ರ ಮೇಲೆ ಬೇಕಾದ್ರೆ ಅದು ಕುತ್ಕೊಬಿಟ್ಟು ಫೋಟೋ ಇಟ್ಕೊಬಿಡ್ತಾರೆ. ಬೇಕಾರೆ ಅಂಬ ಚಾಮುಂಡಪ್ಪ ಅಂದ್ಬಿಟ್ಟು ತೊಡೆ ಮೇಲೆ ಚಾಮುಂಡಪ್ಪನ ಫೋಟೋ ಇಟ್ಕೊಂಡು ಬೇಕಾದ್ರೆ ಅದು ಕುತ್ಕೊಬಿಡ್ತಾರೆ. ಆ ಬೆಟ್ಟೆ ಇಟ್ಟು ಬಿಟ್ಟರೆ ಗೊತ್ತಲ್ವ ನಾವು. ಆ ಕಡೆಗೆ ಹೋಗುವಂಥ ಆರ್ಡ್ರ್ ಬರ್ತಾ ಇರೋದು ಕವರ್ ಆಗಿಲ್ಲ ಆ್ಯಕ್ಚುಲಿ ಅದು ವೀಡಿಯೋ. ಅಲ್ಲಿ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಸಖತ್ ಸಿಂಪಲ್ಲು. ಇದ್ರದ್ದೇ ಇಲ್ಲ ಅದ್ರ ಹೆಸರದು ಅದು ಕಡ್ಕೊಳ್ಳೋ ಅಷ್ಟು. ಅಲ್ಲಿ ಟಿ ವಿ ಎಸ್ ಗಾಡಿ ಇದ್ದಿತ್ತಲ್ಲ ಅದು ಬಿಸ್ಕು ಅದು ಅದೇ ಸಖತ್ ಸಿಂಪಲ್. ಅದು ಹೇಳೋದು ಅಂದರೆ ಪುಟ್ಸ್ವಾಮಿಯವ್ರದ ಜೈಲಿಂದ ಈಚೆ ಇಡು ಇವ್ರುಗಳೆಲ್ಲ ಮಿಕ್ಕವ್ರದ್ದೆಲ್ಲ ಅರೆಸ್ಟ್ ಮಾಡಿಬಿಡ್ತೀವಿ ಅಂತ. ಅಂದರೆ ಪುಟ್ಸ್ವಾಮಿಯವ್ರ ಪರವಾಗಿ ಯಾರ್ಯಾರೆಲ್ಲ ಕೆಲಸ ಹೊಡೆದಾರೆ ಅವ್ರುಗಳನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತೀವಿ, ಅವ್ರದ್ದೆಲ್ಲ ನ್ಯೂಟ್ರಲ್ ಮಾಡಿಬಿಡ್ತೀವಿ. ಸೊ ಪುಟ್ಸ್ವಾಮಿ ಅವ್ರದ್ದ ನ್ಯೂಟ್ರಲ್ ಪನಿಷ್ಮೆಂಟ್ ಫ್ರೀ ಮಾಡಿಬಿಡು ಅಂತ. ಅದು ಕೇವಲ ಪುಟ್ಸ್ವಾಮಿಯವರು ಅಷ್ಟೇ ಅಲ್ಲ, ಇವರು ಪುಟ್ಸ್ವಾಮಿಯವ್ರ ಜೊತೆ ಗುರುತಿಸ್ಕೊಂಡಿರೋ ರೂಲ್ಗಳಿದ್ದಾರೆ. ಚಾಮುಂಡಿ ಬೆಟ್ಟದ ಕಲ್ಪೂಜಾರಿಗಳು ಕೃಷ್ಣ, ಶಶಿಧರ ದೀಕ್ಷಿತ್, ಈ ಬಡ್ಡೆ. ಸೊ ಹೀಗಾಗಿ ಇವ್ರುಗಳನ್ನ ಬಿಟ್ಬಿಡ್ಬೇಕು ಅಲ್ಲಿ. ಪುಟ್ಸ್ವಾಮಿಯವ್ರ ಬಲ ಗೊಚ್ಚಲು ಟಾಯ್ಲೆಟ್ ಮಾಡ್ತಿರೋದು ಸುಳಭಾಗ ಅಂದರೆ ಡಿಸೈರ್ ಹೋಗ್ತಾ ಇರ್ತದೆ. ಅದರಲ್ಲಿ ನೀವು ಇಷ್ಟಪಟ್ಟಿದ್ದೆಲ್ಲ ಕೊಟ್ಬಿಡ್ತೀವಿ ಅಂತ ಯೂಟರ್ದು C9816. ಅದೇನಾದರೆ 16 ರಿಯಲ್ಮಿ 16 ಅಂದರೆ ನಾನು ರಿಯಲ್ಮಿ 16 Pro Plus ಮೊಬೈಲ್ ತೊಗೊಳ್ತೀನಿ ಅಂತ ಹೇಳೋದಲ್ಲ. ಸೊ ಅದಕ್ಕೆ ನಿಮಗೆ ಮತ್ತು ಅಸೂಸ್ ಲ್ಯಾಪ್ಟಾಪ್ ಬ್ರಾಡ್ 16 ಲ್ಯಾಪ್ಟಾಪ್ ತೊಗೊಳ್ತೀನಿ ಅಂತ ಹೇಳೋದಲ್ಲ. ಸೊ ಅದನ್ನೆಲ್ಲ ತೊಗೊಟ್ಬಿಡ್ತೀವಿ, ಬಿಟ್ಬಿಡ್ತೀವಿ ಬಾ ಅಂತ. ಅಂದರೆ ಯೂನಿಟ್ ಫಾರ್ಮದಲ್ಲಿ ಬರಬೇಕು, ಸುಮ್ಮನೆ ಬರೋದಲ್ಲ, ಯೂನಿಟ್ ಫಾರ್ಮದಲ್ಲಿ ಬರಬೇಕು. ಅಂದರೆ ಐ ಮೀನ್ ಅವ್ರ ಕಂಪ್ಲೇಂಟ್ ಎಲ್ಲ ಫೈಲ್ ಮಾಡೋ ಹಾಗಿಲ್ಲ, ಅವ್ರದ್ದೆಲ್ಲ ಕಡ್ಕೊಳ್ಳೋದಲ್ಲಿ ಇಡಬೇಕು. ಅಂದರೆ ಕೋಳ ಬೀಳ್ದೋದಂಗೆ ಅದು ಪೊಲೀಸವರು ಅರೆಸ್ಟ್ ಮಾಡದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು.
ಫುಟ್ಬಾಲ್ HZ1713. ಆ್ಯಕ್ಚುಲಿ ಊಟ ಸಿಗೋಲ್ಲ ಅಂತ ಅಂದ್ಕೊಳ್ತೀನಿ, ನೋಡೋಣ. ಜೊತೆಗೆ ಅಲ್ಲಿ ಹೋಗ್ತಾ ಇದ್ದಾರೆ ಹೋಗ್ಬೇಕಿತ್ತು, ಒಳ್ಳೆಯಲ್ಲೇ ತೊಗೊಂಡಿದ್ದು ತಿಳ್ಕೊಡೋದು. ಅದು ಕೆಟ್ಟದ ಹತ್ರ ನಿಂತ್ಕೊಂಡಿತ್ತು. ರೇಟ್ಸ್ ವ್ಯಾಗನ್ ಇದು ಆಲ್ರೆಡಿ ವ್ಯಾಗನ್ ಅವರಲ್ಲ. 12C6935C. ಆ್ಯಕ್ಚುಲಿ ಅಲ್ಲಿ ಇಟ್ಕೊಂಡಿದ್ದು C ಸೀರೀಸೇ. ಇಲ್ಲಿ ಯಮಹ ಗಾಡಿ ಇಟ್ಕೊಂಡಿತ್ತಲ್ಲ, ಫ್ರೇಸನ್ ಫಸಿನೋ, ಅದು ಎರಡು Z ಸೀರೀಸನ್ನು. ಎಕ್ಸ್ಟ್ರಾ ಬಾಲಾಗಿ ಹೌದು ನೋಡಪ್ಪ. ಕಾಲು ಕೋಲಿದೆಲ್ಲ ಮಾಪು. ಆ ಮಾಪಲ್ಲಿ ತಗಲು ಸೊಪ್ಪು ಎತ್ತ ಮಾತಾಡೋದು 1000 ಬಲಗೊಚ್ಚು ಪುತ್ರವ ಪಾಪ ತಗಲು ಸೊಪ್ಪು ಎತ್ತ ಆದರೆ ಕ್ಲೀನ್ ಮಾಡೋ ಇದರಲ್ಲಿ ಆ ಕೋಲೆಲ್ಲ ಅಡ್ಡ ರೋಡ್ ಗಡ್ಡ ಹಿಡಿತಾಳೆ, ಚಚ್ಚಾಗಬೇಕು ಆ ಥರ. ಅಲ್ಲಿ ನೆಕ್ಸ್ಟಲ್ಲಿ ಪುಟ್ಸಾಬಿ ಅವ್ರು ಕೂತಿದ್ರು. ಸೊ ಅದೇ ಆದರೆ ಪುಟ್ಸಾಬಿ ಅವ್ರದ ಪರೀಕ್ಷೆ ಫ್ರೀ ಮಾಡು, ಮಾಪ್ ಮಾಡು ಅಂದರೆ ಅದೇ ಕ್ಷಮಿಸ್ಬಿಡು ಅಂತ ಆ್ಯಟಿಟ್ಯೂಡ್ ಅದು. ಅಲ್ಲ ಬಿನ್ನಿ ಅಂತ ಹೇಳುತ್ತೆ, ಬಿನ್ನಿ. EW8732 ಸುಜುಕಿ ಆ್ಯಕ್ಸಿಸ್ ಗಾಡಿ ಹೋಗ್ತಾ ಇತ್ತಲ್ಲ, ಎರಡು ಕಾಳು ಅಳ್ಳಾಡಿಸ್ಕೊಂಡು ಅಗ್ಲಿಸ್ಕೊಂಡು ಹೋಯ್ತಾ ಅದಲ್ಲ, ಸುಳವಾಗ ಹೌದು ಮುಂದುಗಡೆ ಪಾಸ್ ಆಗ್ತದೆ. EE5680 ಓಲಾ. ಈ ಪುತ್ರ ಗಾಡಿಗಳ ನಂಬರ್ ನೀವೇ ನೋಡ್ಕೊಬಿಡಿ. ಓಲಾ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ. ಇವ್ರು ಬಾಲಾಗೊಚ್ಚಿ ಅವ್ರ ಹೆಸರು ಚರಣದ ಬಾಲಾಗೊಚ್ಚಿ. ಇಲ್ಲಿ ಬಂದರೆ ಎಲ್ಲ ವೆಹಿಕಲ್ಗಳು ಎಷ್ಟಾಗುತ್ತೆ ಅಷ್ಟು ನಂಬರು ಪೂರ್ತಿ ಆರ್ಗನೈಸ್ ಎಲ್ಲ ಇದುವೆ. JS3134 ಗಾಡಿ ಅದು. ಆ್ಯಕ್ಚುಲಿ ಈ ಸ್ಪಾಟಲ್ಲಿ ಬೇಕಾದ್ರೆ ಸುಮಾರು ಸರಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಇಲ್ಲಿ ಇವ್ರುಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಎರಡು ಪೆಟ್ರೋಲ್ ಬ್ಯಾಂಕ್ ಸ್ಪೆಷಲಿ HP. ಇಂಡಿಯನ್ ಆಯಿಲು ಪರವಾಗಿಲ್ಲ ಸ್ವಲ್ಪ, ಯಾಕೆಂದರೆ ಅಲ್ಲಿ ಪೆಟ್ರೋಲ್ ಮಿಷಿನ್ ಇಟ್ಟಿರೋದು ಎಕ್ಸಿಟ್ ಎಂಟ್ರಿಗೆ ಮ್ಯಾಚ್ ಆಗೋಗುತ್ತೆ. ಅವರೇ ದೊಡ್ಡ ಇಂಟೆನ್ಷನಲ್ಲಿ ಇಟ್ಟಿಲ್ಲ, ಅಂದರೆ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡೋಕ್ಕೋಸ್ಕರ ಇಟ್ಟಿಲ್ಲ. ಅಲ್ಲಿ ಅವ್ರಿಗೆ ಕನ್ವೀನಿಯೆಂಟ್ ಅನ್ಸಿದಾಗ ಇಟ್ಬಿಟ್ಟಿದ್ದಾರೆ. ಇವರು ಅಷ್ಟೇ, ಇವರು ಕನ್ವೀನಿಯೆಂಟ್ ಅಂತ ಇಟ್ಟಿದ್ದಾರೆ. ಆದರೆ ಇವರು ದುರದೃಷ್ಟಕ್ಕೆ ಅದು ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬರುತ್ತೆ. ರೈಟ್ ಸೈಡ್ ನುಗ್ಗೋರೆಲ್ಲ ಆ ಕಡೆಗೆ ನುಗ್ತಾ ಇರ್ತಾರೆ. ಸೊ ಸರಿ ಎಕ್ಸಿಟ್ ಸರಿಯಾಗಿ ಬಂದಿಲ್ಲ ಅಷ್ಟೇ. ಆ ಕಡೆಗೆ ಹೋಗೋರೆಲ್ಲ ಸ್ಟ್ರೈಟ್ ಹೋಗ್ತಾ ಇರ್ತಾರೆ. ಸೊ ಅದು ಅಲ್ಲೊಂದು ಕ್ಯಾಮ್ರಾ ಇದೆ. ಕ್ಯಾಮ್ರಾ ಎಷ್ಟು ಗೊತ್ತಾಗುತ್ತೆ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ವಿಡಿಯೋಸ್ ತಗೊಂಡು ನೋಡ್ರೆ ಗೊತ್ತಾಗುತ್ತೆ. ಗಾಡಿ ಲೋಡ್ ಹೋಗ್ಬೇಕಾದ್ರೆ ಪ್ರತಿ ಸರಿ ತೊಂದರೆ ಹಾಕೋತಾರೆ ಸೊಳ್ಳೆ ಬಸ್ಸು. ಮಹಾಲಕ್ಷ್ಮಿ ಸ್ವೀಟ್ಸ್ ಅದು. ಬೈನ್ ಕೈಯಲ್ಲಿ ಗ್ರೀನ್ ಕಲರ್ದು ವಾಚ್ ಇದೆ. ಇಲ್ಲ ಬಂದು ತೋರಿಸ್ತೀವಿ. ಇದೆಲ್ಲ ನೋಡಿದ್ದು ಎಲ್ಲಿ ಅಂತ ಅಷ್ಟೇ ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ನೋಡಿದ್ವಿ ಅಂತ ಗೊತ್ತಿಲ್ಲ, ಒಟ್ಟು ನೋಡಿದ್ದೀನಿ. ಇಲ್ಲಿ ಕೈ ತೆಗೆಳಿಸೋದು ವಾಚ್ ಅಂತ ಮಾತಾಡ್ಸೋದು ನೋಡು. ಪುಕ್ಸಾಟ ಪ್ರಚಾರ ಆರ್ಗನೈಸ್ಡ್ ಏನಕ್ಕೆ ಅಂತ ಗೊತ್ತಿಲ್ಲ, ಎಕ್ವೈರಿ ಹೊರಗೆ ಗೊತ್ತಾಗುತ್ತೆ. ಅದರಿಂದ ಆ ವ್ಯಕ್ತಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದ, ಅವ್ನು ಹೋಗೋ ಬರೋ ಗಾಡಿಗೆ ಶೀಲ್ಡ್ ಕೊಡ್ಕೊಂಡು. ಸೊ
ಯಾರೋ ವ್ಯಕ್ತಿ ಹಿಂಭಾಗ ರೋಡ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೌದೆ ಬರ್ತಾರೆ, 2 ಹೆಜ್ಜೆ ಹಿಂದೂ ಬಂದ್ಬಿಟ್ಟು ಮೊಳಸೋದೇ ನನಗೆ ಗುದ್ದಿತಾರೆ. ಸೊ ಅವ್ರು ಯಾವ ಕೈಯಲ್ಲಿ ಗುದ್ದಿದ್ದಾರೆ ಅದೇ ಕೈಯಲ್ಲಿ ಸ್ಮಾರ್ಟ್ ವಾಚ್ ಕಟ್ಟಿದ್ದಾರೆ. ಆ ಸ್ಮಾರ್ಟ್ ವಾಚ್ ಗ್ರೀನ್ ಕಲರ್ ಇದೆ. ಅವನು ಓಲಾ, ಆ್ಯಕ್ಚುಲಿ ಗ್ರೀನ್ ಕಲರ್ದು ಓಲಾ ಗಾಡಿ ಓಡಿಸ್ತಾ ಓಲಾ ಗಾಡಿ ಓಡಿಸೋದಿಲ್ಲ. ಹಿಂದ್ಗಡೆ ನಂಬರ್ ಪ್ಲೇಟ್ ಇಲ್ಲ, 50% ಇದೆ ನಂಬರ್ ಪ್ಲೇಟ್. ಇನ್ನು ಜೊತೆಗೆ ಆ ವ್ಯಕ್ತಿನೆಲ್ಲ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹೋಟೆಲ್ ನೋಡಿದ್ದೀನಿ ಇಲ್ಲೇ ಒಂದು ಕಡೆ ನೋಡಿದ್ದೀನಿ. ಅದು ಕ್ರಿಯೇಟ್ ಮಾಡ್ತಿದ್ದಾರೆ. ಅದೇ ವಾಪಸ್ ಹೋಗೋ 50% ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಇರ್ಬೇಕು. ಬದಲಿಗೆ ವಾಪಸ್ ಹೋದರೆ ದುಡ್ಡು ಕೊಡ್ತಾರೆ, ಚೆಲ್ಲಿದ್ದು ಕತೆ ಹೊಡಿತಾ ಇರಬೇಕು ಅಂದ್ಕೊಳ್ತೀವಿ. ನೋಡೋದು ಏನಾದರೂ ತೋರಿಸ್ಕೊಳ್ಳಿ ಡಬ್ಬೆ ಅದು ಅವ್ಳು ಹೊಲ್ಸೋದು ಗುದ್ದನಪ್ಪ, ಅಷ್ಟೇ ನಮಗೆ ಬೇಕಿರೋದು. ಆ್ಯಟಿಟ್ಯೂಡ್ ಯಾರು ಕ್ರಿಯೇಟ್ ಮಾಡಲಿ, ಬದಲಾಯಿಸೋದು ಕ್ರಿಯೇಟ್ ಮಾಡಲಿ. 8861 KA 55 8861 ಗಾಡಿ. ಅದು ಬ್ಲಾಕ್ ಮಾಡ್ಕೊಂಡವನು MJ 8964. ಆ್ಯಕ್ಚುಲಿ ಪಂಚ್ ತಗೋತಾ ಇರಬೇಕು ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದೇ ಕಾರು, ಸೇಮ್ ಇದೇ ಕಾರು. ಈಗ ಆಲ್ರೆಡಿ 3ರಿಂದ 4 ಸರಿ ನೋಡಿದೆ ಇದೇ ಸರ್ಕಲಲ್ಲಿ. ಎಲ್ಲೇ ಸಿಗ್ನಲ್ ಇದೆಯಲ್ಲ, ಸಿಗ್ನಲ್ ಈ ಸುತ್ತಮುತ್ತ 3ರಿಂದ 4 ಸರಿ ನೋಡಿದೆ. ಪಂಚ್ ಪುಟ್ಟ ಸೋಲಿಯವರು ಹೇಗೆ ತೋರಿಸ್ತಾ ಇರೋದು ಅಂದರೆ ಎಲೆಕ್ಟ್ರಿಕ್ ಪಂಚ್ ಕೊಡ್ತೀವಿ ತೊಗೊಂಡೋಗೋ ಅಂತ ತಗೊಳ್ಳೋದು ದುಡ್ಡು ಕೊಡ್ತೀವಿ ತೊಗೊಂಡ್ಲೇನೋ ಕ್ಯಾಂಡಿಡೇಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬಿಕಾಸ್ ತೆರಿಗೆ ಸ್ವಲ್ಪ ಹೊತ್ತು ಮುಂಚೆ ಯಾವುದೋ ಒಂದು ಸೆಡಾನ್ ಟಿಗೋರ್, ಟಾಟಾ ಟಿಗೋರ್ ಇರಬೇಕು ಅಂದ್ಕೊಳ್ತಿರೋದು. ಟಿಗೋರೇ ಇರಬೇಕು. ಅದು ಕಸ್ಟಮ್ ಬಿಲ್ಡು ಯಾವ ವೆಹಿಕಲ್ಗಳು ಮಾಡಿದ್ದಾರೆ ಇದಕ್ಕೋಸ್ಕರ, ಟ್ಯಾಕ್ಸಿಗಳಿಗೋಸ್ಕರ. ಎಕ್ಸ್ಪ್ರೆಸ್ಸು ಅಂತ ಏನೋ ಇರಬೇಕು, ಹೆಸರು ಕೂಡ ಸಲ ನೆನಪಿಲ್ಲ ಅದು. ಸೊ ಅದ್ರದ್ದು ರಿಲೇಟೆಡ್ ಅದು, ಅದಕ್ಕೆ ಅಪ್ಲೋಡ್ ಮಾಡಿದ್ದಾರೆ. ಅದು ಇದು ಸ್ಟಾಕಲ್ಲಿ ನೋಡೋದಕ್ಕೆ ಸಾಧ್ಯ ಆದರೆ ತೊಗೊಳ್ತೀನಿ ಅಂತ. ಯಾಕಂದರೆ 6 ಲಕ್ಷಕ್ಕೆ ಗಾಡಿ ಸಿಗುತ್ತೆ ಅದು. ಸೊ ಏನೇನು ಫೀಚರ್ಸ್ ಇದೆಲ್ಲ, ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಸಿಕ್ಕಿದ್ಮೇಲೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದು ಎಲ್ಲಕ್ಕೆ ರೆಡಿಯಾಗಿ ಇರಬೇಕಲ್ವ. ಸೊ ಓಪನಿಂಗ್ ಏನು ಬೇಕಾದರೂ ಆಗ್ಬೋದು. ಕೈಗೆ ಎಷ್ಟೊಂದಕ್ಕೆ ಸಿಕ್ಕಿದ್ರು ಸಮಸ್ಯೆ ಏನೇ ಇದ್ರು ಅದನ್ನು ಎದುರಿಸುವಷ್ಟು ಸಾಮರ್ಥ್ಯ ಬೆಳೆಸ್ಕೋಬೇಕು. $93 to $85. $23U930 ಆ್ಯಕ್ಚುಲಿ ಗ್ಲಾಮರ್ ಗಾಡಿ. ಅದು ಕಡೆ ಹೋಗ್ತಾ ಇದೆ, ಅಲ್ಲೆಲ್ಲ ಹೋಗ್ತು ಗಾಡಿ. ಇಲಾಖೆ ಬಂದು ಹೋಗ್ತಿರಲ್ಲ. ಹೊಡ್ಕೊಡೋದು ಅದಕ್ಕಿಂತ ಅಟ್ಟಿಗೆ ಬಂದಿದೆ ಬಿಡಿಸೋದು. ಇಲ್ಲ ಕರೆಕ್ಟಾಗಿ ಶಿವಮಿ ಬ್ಯಾರಿಕೇಡ್ ಇದೆಯಲ್ಲ, ಬ್ಯಾರಿಕೇಡಿಂದ ಬರ್ತಿದ್ದಂಗೆ ಈ ಕಡೆ ಸೈಡಿಂದ ಬರ್ತಾರೆ, ಈ ಕಡೆ ಸೈಡಿಂದ ಬಂದು ಆ ಕಡೆ ರಾಂಗ್ ವೇಲ್ ಹೋಗೋ ನನಗೆ ಆ ಕಡೆ ಹೋಗಿ ಎಲ್ಲ ಎಚ್ಚೆತ್ಕೊಬಿಟ್ಟು ಅಂತಾರೆ, ಪುನಃ ಸ್ಟ್ರೈಟ್ ಹೋಗ್ತಾರೆ ಬಂದು. ಇವಾಗ ಅವ್ರು ಎಷ್ಟೆಲ್ಲ ನಾಟಕ ಮಾಡೋ ಸಮಯದಲ್ಲಿ ನನ್ನ ಮುಂದೆ ಪಾಸ್ ಆಗುತ್ತೆ ಗಾಡಿ. ಅದು ಅಂದರೆ ನನ್ನ ಕಾಲು ಹತ್ರ ಪಾಸ್ ಆಗುತ್ತೆ. ಅದಕ್ಕೆ ತೊಂದರೆ ಕೊಡೋದು ಅಷ್ಟೇ ಅವ್ರ ಉದ್ದೇಶ. ಸುಮ್ಮನೆ ಏನೋ ರಾಂಗ್ ವೇದಲ್ಲಿ ಹೋಗ್ತಿದ್ದು ಓಡೋಗ್ಬಿಡೋದ್ರ ಬದಲು ರೈಟ್ ವೇದಲ್ಲಿ ಹೋಗ್ತಾ ಇದ್ದೀರಿ ಅನ್ನೋ ಥರ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಅದು ನಂಗೆ ತೊಂದರೆ ಆಗುತ್ತೆ ಅಷ್ಟೇ. ಗ್ಲಾಮರ್ ಗಾಡಿ ಇದೆ, ಗ್ಲಾಮರ್. ಸಿಲ್ವರ್ ಸಾಧ್ಯ. ಆ್ಯಕ್ಚುಲಿ ಬೈಕ್ ಕೂಡ ಪಾಸ್ ಆಯಿತು. ಇದೆ ಬರ್ತಾ ಇದೆಯಲ್ಲ ಹುಡುಗಿ ಹೋಗ್ತಾ ಇದ್ದಾರಲ್ಲ, ಹುಡುಗಿಗೆಲ್ಲ ಬೈಕ್ಸು. ಬಹುಶಃ ಅದೇ ಇರ್ಬೋದು, ನಾಟ್ ಶೂರ್ ಅದೇ ಇರಬೇಕು ಅಂದ್ಕೊಳ್ತೀವಿ. ಈಗ ಹೋಗಿ ಊಟರ್ದು ಹಾಕೋ ಬರ್ತಾ ಇರೋದು.
ಅಲ್ಲಿ ಹೋಗ್ತಾಯಿದ್ದಲ್ಲ ಸೈಕಲ್ ತೊಗೊಂಡು ಕೂದಲಕ್ಕದೆಲ್ಲ ಬಾಲಕ್ಕೆ ಬಚ್ಚಿ ಸಿಟಿ ಬಸ್ ಸ್ಟಾಪಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಿದೆ 19% ಚಾರ್ಜ್ ಮಾಡಿದೆ 19% ಚಾರ್ಜ್ ಮಾಡೋಷ್ಟೊಳಗೆ ಹುಚ್ಚು ಬೇಕು ಹಿಡಿದೋಯ್ತು ಕಾಲೇಜ್ ಹುಡುಗರು. ಅಯ್ಯೋ ಅದೇನಂತ ಅದು ಆಗ್ತಾರೆ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದ್ದಾರೆ. ತಲೆಲ್ಲ ನಡೀತವೆ ತಲೆಯಲ್ಲಿ ಕಾಲೆಲ್ಲ ನಡೀತವೆ. ಏನೋ ಸಾಧನೆ ಮಾಡ್ಬಿಟ್ಟಿದೆ. ರಪ್ಪ ಜೋಬಲ್ಲ ರಪ್ಪ ಬೆಳಗಿದಾಗ ಚಡ್ಡಿ ಜೋಬಳ ಕೈ ಹಾಕಿ 10-20 ಎತ್ಕೊ ಬಂದಿಲ್ಲ ತಗೊಬಿಟ್ಟಾಯ್ತು. ಅದರಲ್ಲಿ ಒಂದು ಸಿಗರೇಟ್ ತಗೊಂಡು ಸೇರ್ತಾ ನಿಂತಿರ್ತಾರೆ. ಅದೇ ಅವ್ರು ಮಾಡೋ ಸಾಧನೆ. ಅದಕ್ಕೋಸ್ಕರ ಏನೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿ ಹೋಲ್ಡ್ ಥರ ಪೋಸ್ ಕೊಡ್ತಾ ಇರ್ತಾರೆ ನಿಂತ್ಕೊಂಡು ಇಲ್ಲಿರೋದ ಕೆಲಸ ಕಾರ್ಯಗಳೆಲ್ಲ ಮಾಡ್ತಿರ್ತಾರೆ. ಈಗ ನಾನು ಹೋಮ್ಲೆಸ್ ಆದಮೇಲೆ ನಾನು ಜಾಸ್ತಿ ನೋಟಿಸ್ ಮಾಡಿದ್ದೇನು ಅಂದರೆ ಈ ಕಾಲೇಜ್ ಹುಡುಗರು ಸಿಕ್ಕಾಪಟ್ಟೆ ಕ್ರೈಮ್ ಮಾಡ್ತಾರೆ ಒಬ್ಬರು. ಅಯ್ಯೋ ಬದ್ದಿ ಹೋಗುವಂಥದ್ದು. ಹೇಗೋಯ್ತದ್ದು ನೋಡಿ ಅಲ್ಲ ಬೈಬೇಲೆ ಬರ್ತಾನೆ ಅದೇ ಅಂತ ಅಚ್ಚುಕಟ್ಟಾಗಿ ಸುಮ್ಮನೆ ಸೀದಾ ಬರ್ತಾನೆ ಅಂತ ಪಡ್ಗೋನು. ಈಗ ಒಳಗೆ ಕೆಲಸ ಇರಲ್ಲ ಬಡತೋಕೆ. ಅದೇನಕ್ಕೆ ಹುಡುಗರ ಕೈಲಿ ಕ್ರೈಮ್ ಮಾಡಿಸ್ತಾರೆ ಅಂದರೆ ಅವೆಲ್ಲ ಬೇರೆ ಬೇರೆ ಕಮ್ಯುನಿಟಿ ರಿಲೇಷನ್ಶಿಪ್ ಬೇಸ್ಡ್ ಪೊಸಿಷನಲ್ಲಿ ಕೆಲಸ ಮಾಡ್ತಿರ್ತವೆ. ತಾತ ಕಮ್ಯುನಿಟಿ, ಅಪ್ಪ ಅಮ್ಮ ಕಮ್ಯುನಿಟಿ, ಈ ಥರ ಕಮ್ಯುನಿಟಿಗಳೇ ಕೆಲಸ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಅಪ್ಪ ಕಮ್ಯುನಿಟಿ ಕೆಲಸ ಮಾಡೋರು ಅಪ್ಪ ಕಮ್ಯುನಿಟಿ ಕೆಲಸ ಕಾರ್ಯಗಳಾಗ್ಬಿಟ್ರೆ ಮತ್ತೆ ಫಾರ್ ಎಕ್ಸಾಂಪಲ್ ತಾತ ಅಥವಾ ಈಗ ತಾತ ಪುರ್ಸ್ವಾಮಿ ಇಲ್ಲಿ ನೋಡಿ ಗೊತ್ತಿಲ್ಲ ಪುರ್ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಮಾಡ್ತಾ ಇರ್ತದೆ ಇವುಗಳು ನೋಡಿ ಅದೇ ಅಲ್ಲೂ ಥರ ಮಾಡ್ತದೆ. ಇಲ್ಲಿ ಅಥವಾ ಇಲ್ಲಿ ಒಂದು ಕವರ ಇದೆ. ಜಾಗ ಕವರ್ ಮಾಡ್ಕೊಂಡವ್ರೆ ಹೇಳ್ತಾ ಇದ್ದಾರೆ. ಲೈವ್ ಎಕ್ಸಾಂಪಲ್ ಅದು ತಾತ ಕಮ್ಯುನಿಟಿ. ತಾತ ಕರ್ಕೊಳಗೆ ಹೋಗುವಂಥ ಪುರ್ಸ್ವಾಮಿಯವರು ಟಾಟಾ ಹಚ್ಚಿದ್ದಾರೆ. ಟಾಟಾ ಕಾರ್ ಏನೋ ತಗೊಳ್ತೀವಿ ಸ್ಪೆಷಲ್ ಬರುತ್ತೆ. ಅದಕ್ಕೆ ಇದು ಪುರ್ಸ್ವಾಮಿಯವರು ತಾತ ಫ್ಯಾಮಿಲಿ ಅವರ ತಾತ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅವರು ತಾತ ಪೊಸಿಷನ್ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಇದೆಲ್ಲ ಮಾಡ್ತೀವಿ ಅಂತ ಇಬ್ಬರಿಗೂ ತಾತ ಆಡಿ ತೋರಿಸ್ತಾ ಇರೋದು. ಇಲ್ಲೆಲ್ಲ ಬಂದು ಹೋದ್ರಲ್ಲ ಫ್ರೇಮಿಂಗಲ್ಲಿ ಅವರೆಲ್ಲರೂ ತಾತಗಳೇ. ವಯಸ್ಸಾದವ್ರು ಹೆರಿಟೇಜ್ ವೇಲಾಗಲಿ ಕಂಡ್ರೆ ತಾತ ಪೊಸಿಷನ್ ಹೋಲ್ಡರ್ಸ್ಗಳು ಅಂದರೆ ತಾತ ಆಗಿರೋರು ಆಲ್ರೆಡಿ ಇದು ಮಿಲ್ಟ್ರಿಗೆ ಹೋಗ್ತಾ ಓಡಾಡ್ತಾ ಇದ್ದಾವೆಲ್ಲ ಹುಡುಗರು. ಅದೆಲ್ಲ ಆ ತಾತ ಕಮ್ಯುನಿಟಿಯಲ್ಲಿ ಅವ್ರ ತಾತಿನ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ತಾತ ಯಾರು ಕೈ ಇಸ್ಕೊಂಡು ಗೊತ್ತಿಲ್ಲ ಅವ್ರಿಗೆ. ಅವರೆಲ್ಲ ಅವ್ರ ತಾತಿನ ಪರವಾಗಿ ಕೆಲಸ ಮಾಡ್ತಿರೋಂಥ ಅವರು. ಈ ಡೈಟಿಂದೆಲ್ಲ ನಾವು ಇಲ್ಲಿ ವೀಡಿಯೋ ತಗೊಳ್ಬೇಕು. ಅದ್ಭುತ ಹೌದು. ಇದು ಎರಡದು ನಮಗೆ 45J 9854 ಹೌದು ಆಕ್ಟಿವ್ 45J 9854 ಅಲ್ಲಿಗೆ ಹೋಗುವಂಥ 54821 ಶುಗರ್ ಶೆಡ್ ಕವರ್ ಅದೇ ದಜ್ಜಿಗುಡಿ ಹೋಗುವಂಥ ಸೇಮ್ ಅದೇ ಕಟ್ಕೊಳ್ಳೋಕ್ಕೂ ದಜ್ಜಿಗುಡಿ. ಸಾಯಂಕಾಲ ಒಂದೇ ಸಲ ಹೋಗುತ್ತೆ ಇಲ್ಲಿ. ಹೌದಾ ಅವೈದ ಅವ್ರು ಬೆಳ್ಕೊಬರ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ಲೈನ್ ಅಂದರೆ ಒಂದೇ ಸಭಾ ಬರೋದಿಲ್ಲ. ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಹೋಗ್ತಾರೆ, ರೈಟ್ ಸೈಡ್ ಬರೋದು, ರೈಟ್ ಸೈಡಲ್ಲಿ ಲೆಫ್ಟ್ ಬರೋದು, ಸೆಂಟ್ರಲ್ಲಿ ಹೋಗ್ತಿರೋರು ಆ ಕಡೆ ಹೋಗೋದು. ಆ ಥರ ಏನಾದರೂ ಒಂದು ಡಿವಿಯೇಷನ್ ಮಾಡೋದು ಅದು ಕಲ್ತರಿ ಬರ್ತಾರೆ. ಯಾವ ಬಿಟ್ಟರೆ
ಡೈರೆಕ್ಟ್ ಕರ್ಕೊಳಕ್ಕೆ ಹೋಗುವಂಥ ಬಹುಶಃ ಇಲ್ಲಿ ರಾಜಶೇಖರ ಬಾಲಗುಚ್ಚಿ ಹುಡುಗ ಈ ಥರದಾಗ್ತಾ ಇದ್ದಾರಲ್ಲ HB13 KH0 HB1323 ಕರ್ಕೊಳಕ್ಕೆ ಹೋಗುವಂಥ ರಾಜಶೇಖರ ಬಾಲಗುಚ್ಚಿ ಅದು. ಅದಕ್ಕೋಸ್ಕರನೇ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜ್ ಮಾಡೋಕ್ಕೆ ಕೊಟ್ಟಿಲ್ಲ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜ್ ಮಾಡೋಕ್ಕೆ ಕೊಟ್ಟಿಲ್ಲ. ಈಗ ಪಾರ್ಕ್ ಹೋದ್ರೆ ಮಲಗೋಕ್ಕೂ ಖಂಡಿತ ಬಿಡೋಲ್ಲ, ಮಲಗದ ಕೂರಕ್ಕೂ ಬಿಡೋಲ್ಲ. ಅಲ್ಲಿ FB ಎಲ್ಲ ಪೂರ್ತಿ ಬ್ಲಾಕ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿರ್ತಾರೆ ಬಂದೈತೆ. ಮಂಜುನಾಥ್ ಅದು ಪ್ರೈಮರಿ ಕಿಂಗ್ ಆಫ್ ಕ್ವೀನ್ ಪೊಸಿಷನ್ ತೊಗೊಳ್ಬೋದು. ನೆಕ್ಸಾನ್ ಯಾವ್ದಾದ್ರು ವಿಷಯ ಹೇಳಬೇಕು ಅಂದರೆ ಡಿಟ್ರೋಟ್ ಡಿಯೋ ಬ್ಲ್ಯಾಕ್ HE6310 ಗಾಡಿ ಅದು K05 ಸೀರೀಸ್ C3685 K0 558683 ಪ್ರಕಾಶ್ ಬಾಲಾಗುಚ್ಚಿ ಕಾಂಪೆ ಕಟ್ಕೊಳ್ಳಿ. ಪ್ರಕಾಶ್ ಅಷ್ಟೇ ಅಲ್ಲ, ಪ್ರಸಾದ್ ಬಾಬು ಅದೇ ಕಾರಿಟ್ಟಿರೋದು ವೆರಿಡ. ಸೊ ಇಲ್ಲಿ ಇದರಲ್ಲಿ ಯಾವುದಾದ್ರು ವಿಷಯ ಹೇಳಬೇಕು ಅಂದರೆ ವಿಜುವಲ್ಸ್ ಕವರ್ ಮಾಡೋಕ್ಕೆ ಒದ್ದಾಡೋ ಅವಶ್ಯಕತೆ ಇಲ್ಲ. ವಿಜುವಲ್ಸ್ ಕರೆಕ್ಟ್ ಮಾಡಬೇಕು, ಆಳುಗಳು ಏನು ಬೋಧೆ ಇಲ್ಲ, ಗೊತ್ತಾ ಇಲ್ಲ ಯಾವ ಟೈಮಲ್ಲಿ ವಿಜುವಲ್ಸ್ ಏನು ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಳ್ತೀವಿ. ಕ್ಯಾಮ್ರಾ ಆಲ್ ಮಾಡಿದ್ರೆ ಸಾಕು, ಚಿಕ್ಕಂತ ಎದುರಿಗೆ ವಿಜುವಲ್ಸ್ ರೆಡಿ ಇರ್ತದೆ. ಈಗ ಆ್ಯಕ್ಚುಲಿ ಹೇಳೋಕೆ ಹೋಗ್ತಿದ್ದೆ ವಿಷಯ ಏನು ಅಂದರೆ, ಅಲ್ಲಿ ರೈಸ್ ಬರ್ತಿದ್ದಲ್ಲ ಅದೇ ಇದರಲ್ಲಿ ಕೆರಸ್ಪಟ್ಟಿಗೆ ಹೋಗುವಾಗ ರೈಸ್ ಬರ್ತಿದ್ದಲ್ಲ ಹೆವಿ ಅಂದರೆ ಹೆವಿ ದಾವ್ ಆಗ್ತಿದೆ. ಈಗ ಆಲ್ರೆಡಿ ಕಡಿಮೆ ಆದರೂ 2 ಲೀಟ್ರ್ ನೀರು ಕುಡಿದಿದ್ದೀವಿ, 2 ಲೀಟರ್ಸ್ ನೀರು ಕುಡಿದಿದ್ದೀವಿ, 2 ಲೀಟ್ರ್ ನೀರು ಕುಡಿದಿದ್ದೀವಿ. ಸೊ ಇನ್ನೂ ನಾವು ತಡ್ಕೊಳಕ್ಕಾಗಿಲ್ಲ. ಅಲ್ಲಿ ಡೆಲ್ಲಿಲಿ ಎಲ್ಲೇ ಊಟ ಬಿಡಿಸ್ತಾರಲ್ಲ ಅಲ್ಲಿ ಕುಡಿದಿದ್ದೀನಿ. ಕೇರ್ ಹಾಸ್ಪಿಟ್ಲ್ ಒಳಗಡೆ ನೀರು ಕುಡಿದಿದ್ದೀನಿ, ಮತ್ತು ಬರುವಾಗ ರೋಡ್ ಸೈಡಲ್ಲಿ ಇದರಲ್ಲಿ ಕುಡಿದಿದ್ದೀನಿ, ಅಲ್ಲಿ RS ರೋಡಲ್ಲಿ ಇಟ್ಟಿರ್ತಾರಲ್ಲ ಅಲ್ಲಿ ಕುಡಿದಿದ್ದೀನಿ. ಉದ್ದಕ್ಕೂ ಎಲ್ಲೆಲ್ಲ ಸಿಗುತ್ತೆ ಎಲ್ಲ ಕಡೆ ನೀರು ಕುಡ್ಕೊಂಡ್ಬಂದಿದ್ದೀನಿ. ಸೊ ಇನ್ನೂ ನೀರು ತಾವು ಅಲ್ಲಿ ವಾಟರ್ ಬಾಟ್ಲು ಅಲ್ಲೇನಕ್ಕೆ ಅಲ್ಲೇ ಈ ವಿಷುವಲ್ ಸ್ಟಾರ್ಟ್ ಮಾಡೋದಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ಗಣಪತಿ ದೇವಸ್ಥಾನದ ಹತ್ರ ಕವರ್ ಮಾಡ್ಕೊಂಡು ಗಣಪತಿ ದೇವಸ್ಥಾನದ ಹತ್ರ ಅಲ್ಲಿಗೆ ಆರ್ತಿದ್ದೀವಿ. ಆ್ಯಕ್ಚುಲಿ ಅದು ಆರ್ತಾ ಇದೆ. ಗಣಪತಿ ದೇವಸ್ಥಾನದ ಹತ್ರ ಬ್ಲಾಕ್ ಮಾಡ್ಕೊಂಡಿದ್ರಲ್ಲ, ಆದರೆ ಆಟೋ ನಿಲ್ಲಿಸ್ಕೊಂಡು ನೀರು ಬಾಟ್ಲಲ್ಲಿ ಹಿಡ್ಕೊತಾ ಇದ್ದಲ್ಲ. ಸೊ ಅದೇನಕ್ಕೆ ಮಾಡಿದ್ವಿ ಅಂದರೆ ನೀರು ಕುಡಿಬಿಡ್ತಾರೆ ನವೀನ ಅಂತ ಆ ಥರ ಅವ್ನು ನನಗಿಂತ ಮುಂಚೆ ಪ್ರೈಮ್ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೋಸ್ಕರ. ಸೊ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅವ್ರು ಏನೇ ಕಿರಿಕ್ ಮಾಡಿರೋದು ಅಲ್ಲೇ ನೀರು ತೊಗೊಳ್ಳೋದು ಇದೇ ಉದ್ದೇಶಕ್ಕೋಸ್ಕರ. ಸೊ ಅಲ್ಲೇನೇ ಬಿಟ್ಟು ಇಲ್ಲಿ ಒಂದು ಜಾಗ ಖಾಲಿಯಲ್ಲಿ ಅಲ್ಲಿ ಚೆವರ್ಲೈಟ್ ಬಿಟ್ ಕಾರ್ ನಿಂತಿದೆಯಲ್ಲ, ಚೆವರ್ಲೈಟ್ ಬಿಟ್ 800 ಆದಮೇಲೆ ಅಲ್ಲೂ ಒಂದು ನೆಲೆ ಇದೆ, ಆ ನೆಲೆ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ದೀಪ ಮಾಡ್ಕೊಳಕ್ಕೆ ಹೋದರೆ ಅಲ್ಲೂ ಕಿರಿಕಿದೆ. ಅಲ್ಲೊಂದು ಮತ್ತು ಈ ವಿಷುವಲ್ ಸ್ಟಾರ್ಟ್ ಆಗುತ್ತಲ್ಲ ಗಣಪತಿ ದೇವಸ್ಥಾನ ಅಲ್ಲೊಂದಿದೆ. 2 ಡೆಲ್ಲಿಗಳಿದೆ. 2 ಡೆಲ್ಲಿಗಳಲ್ಲಿ ಅಲ್ಲಿಂದ ಬರುವಂಥ ತೋರಿಸ್ತಾ AA3517 ಗಾಡಿ KF51. ಸೊ ಏನದು ಅಂದರೆ ನಾನು ನೀರು ಕುಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಾಹ ಅದೆಲ್ಲ ಬ್ಲಾಕ್ ಮಾಡ್ಕೊಂಡಿರೋದು. ಈಗಲೂ ದುರ್ಗಾ ಪರಮೇಶ್ವರಿ ದಸರಕ್ಕೆ ಹೋದರೆ ಅಲ್ಲೂ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಒಟ್ಟಲ್ಲಿ ಸಾಲಿಡ್ FG5342 ಆ ಸುಧಾಬಳ್ಳ ಅಲ್ಲೇ ಬರುವಂಥ ತೋರಿಸ್ತಾರೆ ಆ್ಯಕ್ಚುಲಿ ಅವರು. ಅದೇ ಸಿಕ್ಕಾಪಟ್ಟೆ ದಾವ ಆಗ್ತಾಯಿತ್ತು. ಅಷ್ಟೊಂದು ನೀರು ಕುಡಿದಿದ್ರು, ಇನ್ನೂ ನೀರು ಕುಡಿಯೋಕ್ಕಾಗ್ತದೆ. ಸೊ ನೀರು ಕುಡಿದೇ ಇರಲಿಲ್ಲ ಕಾರಣಕ್ಕೆ ಅದು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ನೀರು ಇಟ್ಕೊಳ್ತೀವಿ. ಕುಬಿದರ ಕದ್ದಿರ ಬಾಲಗುಚ್ಚಿ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅವರ ಆಟ ಮುಂಡ್ರಿಗೂಟ ಆಟ ನೋಡಿದ್ರೆ ಗೊತ್ತಾಗುತ್ತೆ. ಅದು ನಾಲ್ಗೆ ನೋಡ್ಬೇಕಿತ್ತು ನೀವು. ಅದು ಮುಂದೆ ಒಬ್ಬ ಪ್ರಕಾಶ್ ಬಾಲಗುಚ್ಚಿ ಇದ್ದೀವಿ ತೋರಿಸಿ ಫ್ರೇಮಿಂಗ್ ಮಾಡ್ತೀವಿ. ಅವನಿಗೆ ಸುಮ್ಮನೆ ಇದು ಜಮ್ಮಿ ಅಂತ ತೋರಿಸೋದು ಕೊಟ್ಟ ನಮಗೆ ಕವರ್ ಮಾಡ್ತಾರೆ. ಏನು ಕೆಲಸ ನಾವು ಅವ್ರಿಗೆ ಮುಂದೆ ಪಾಸ್ ಆಗೋದಷ್ಟೇ ಕೆಲಸ ಆಗಿದ್ದು. ಅದೇ ದೇವರು ಬಂದ ಇಲ್ಲೇನೋ ಪಾಪ ಪಾಸ್ಕೋಡಿಗ ಸೀರು ಕಂಡಿಡೋದೆಲ್ಲ ಹಂಗೆ ಇಲ್ಲಿ ಏನೋ ಕಂಡಿಡಿಯೋ ಒಂಥರ ನಿಂತ್ಕೊಳ್ತಾನೆ ಬೋಳಿ. ಅಲ್ಲಿದ್ದರೂ ಪ್ರಕಾಶ್ ಬಾಲಗುಚ್ಚಿ ಮಹಾರಾಜ ಒಡೆಯರ್ ಸಾಗಲ ಇದು ED 9306 ED ಈಗ ಆಲ್ರೆಡಿ ಹೇಳಿದೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ. ನಂಬರ್ 54 ಯಾವುದೋ
ಫಾರಿನ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಫಾರಿನ್ ಫಂಡ್ಸ್ ಬಗ್ಗೆ ಒಂದು ನವೀನ್ AA6848 ಈಗ ಸಿಗರೆಟ್ ಸೇರ್ತಾ ಇರೋದು ಸ್ಟೈಲಾಗಿ ಸಿಗರೆಟ್ ಎಲ್ಲ ಮೂವಿ ನೋಡ್ತಾರೆ ಪ್ರಕಾಶ್ ಬಲ್ಲಾಗೋಚಿ ದುರ್ಗಾ ಪರಮೇಶ್ವರಿ ಬದುಕಿ ಆ ಹುಡುಗರು ಓಡಿಸ್ತಾ ಐತೆ ಉಯ್ಯಾಲೆ ಬಂದವರಲ್ಲ ಹುಡುಗಿ ಉಯ್ಯಾಲೆ ಆಡ್ತಾವ್ರೆ ಅವ್ರನ್ನ ಬೆದರಿಸಿ ಓಡಿಸ್ತೈತೆ ಒಬ್ಬ ದೇವಸ್ಥಾನದಳು ಆಡೋಣ ಮದುವೆ ಸ್ವಲ್ಪ ಜಾಗ ಖಾಲಿ ಆಯಿತು ಆದರೆ ಅಲ್ಲಿ ಆ ಜಾಗದಲ್ಲಿ ಬಿಸಿಲು ಬರುತ್ತೆ. ಇದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಏನಾಯ್ತು ಅದು ಅವ್ರೇನು ಆ್ಯಕ್ಷನ್ ತಗೊಂಡಿಲ್ಲ ಕೋರ್ಟ್ಗೆ ಹೋಗಬೇಕು. ಮೊಬೈಲ್ದು ಅವ್ರೇನು ಆ್ಯಕ್ಷನ್ ತಗೊಳಲ್ಲ ಕೋರ್ಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಇತ್ತಲ್ಲ ಹಾಂ CCP DGIGಗೆ ಬರೆದಿದ್ದೀನಿ, ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ, SP ಆಫೀಸ್ಗೆ ಹೋಗಿದ್ದೀನಿ, ಇದೆಯಾ ಮೊಬೈಲ್ದು ಕಮಿಷನರ್ ಆಫೀಸ್ಗೆ ಹೋಗಿದ್ದೀನಿ, DGIG ಆಫೀಸ್ಗೆ ಹೋಗಿದ್ದೀನಿ. ಅವ್ರೇನು ಆ್ಯಕ್ಷನ್ ತಗೊಂಡಿಲ್ಲ. ಕೋರ್ಟ್ ಇದಕ್ಕೂ ಹೋಗಿ ಬಂದೆ, ಉಚಿತ ಕಾನೂನು ಪ್ರಾಧಿಕಾರಕ್ಕೂ ಹೋಗಿ ಬಂದೆ. ಕೋರ್ಟು ಅಲ್ಲಿ ಏನು ಆ್ಯಕ್ಷನ್ ತಗೊಂಡಿಲ್ಲ. ಈಗ ಪ್ರೈವೇಟ್ ಲಾಯರ್ ಇಟ್ಕೊಂಡು ಹೋಗಬೇಕು. ಓದೇ ಹೋಯ್ತೀನಿ, ಬಿಟ್ಬಿಡ್ತೀರಾ? ಉಚಿತ ಕಾನೂನು ಸೇವೆಗೆ ಹೋಗ್ತೀನಿ. ಸಾರಿ, ಪ್ರೈವೇಟ್ ಹಾಂ ಹಾಸ್ಪಿಟಲ್ ಈಗ ಹೋಗ್ಬೇಕು. ಈ ವಿಡಿಯೋದಲ್ಲಿ ಫಸ್ಟ್ ಫ್ರೇಮಿಂಗ್ ಬರುತ್ತಲ್ಲ, ಅದು ಫಸ್ಟ್ ಫ್ರೇಮಿಂಗಲ್ಲಿ ಬರೋದು ವಾಮಿಟ್ ಮಾಡಿದ್ದು, ವಾಂತಿ ಮಾಡಿದ್ದು. ಅದು ಎರಡು ರೀತಿಯಲ್ಲಿ ಅರ್ಥೈಸ್ಬೋದು. ಅದು ಅರ್ಥೈಸೋದು ಇವ್ರುಗಳಿಗೆ, ಯಾರೋ ಕುಮಾರ್ ಮತ್ತು ಲಕ್ಷ್ಮಿ ಅವರ ಮಕ್ಕಳಿದ್ದಾರಲ್ಲ, ಇಬ್ಬರು ಪೀಲ್ಟ್ರಿಗಳು, ಚಿಕ್ಕ ಹುಡುಗರು, ಏನು ಹೇಳೋದು ಅದಕ್ಕೆ, ಸಿದ್ದರಾಜ ಮತ್ತು ಸಮರ್ಥ ಅವ್ರುಗಳ ಅರ್ಥೈಸ್ಬೋದು. ಸೊ ಇದು ಅವ್ರ ಬಾಲಂಗುಚಿಗಳ ಒಬ್ಬರು ಬೇರೆ ಏನು ಕತೆ ಹೇಳ್ಬೋದು ಅಂದರೆ, ಈ ಸ್ಟೋರಿ ಏನು ಹೇಳ್ಬೋದು ಅಂದರೆ ಎರಡು ಥರ ಅರ್ಥೈಸ್ಬೋದು. ಅಂದರೆ ಒಂದು, ಡೈಜೆಸ್ಟ್ ಮಾಡ್ಕೊಳಕ್ಕಾಗದೆ ಊಟ ವಾಂತಿ ಆಗಿರ್ತದೆ. ಸೊ ನವೀನಿಂದ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಸೊ ಬಿಟ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಒಂದು ಯಾವಾಗ ಗೊತ್ತಾಯ್ತಾಡಲ್ಲ ಗುರು, ಹೋಗ್ಬೋದು ಹೆವಿ ಮಾತಾಡ್ತಾ ಬಿಡೋದಿದು. ಟೀಮ್ ಮೈಸೂರವರು ಎಲ್ಲಿದ್ದೀರ ಹಾಕೋದಾರೆ, ಪುಕ್ಸ್ ಹೇಗಿದ್ದು ನವೀನ್ ಕವರ್ ಮಾಡ್ತಾರೆ ಕ್ಯಾಮ್ರಾದಲ್ಲಿ ಅಂತ ಪುಕ್ಸಟ್ಟಕ್ಕೆ ಪ್ರಚಾರಕ್ಕೆ ಫ್ಲೆಕ್ಸ್ ತಂದು ಹಾಕೋಬಿಟ್ಟಾಗ ಇವ್ರದ್ದು ಔಟ್ ಆಟಗಳು ಜಾಸ್ತಿ ಆಯಿತು. ಲಾಸ್ಟ್ ನಂಬರ್ 2868. ಇವರು ನಂಬಂಗಿಲ್ಲ ಅವರು, ಇವ್ರದ್ದು ಸರಿಗೆ ಆಗಬೇಕಿದು. ನಂಬರ್ 8 ವರ್ಕೌಟ್ ಮಾಡಲೇಬೇಕು ಇವ್ರದ್ದು ಕತೆ. ಓಕೆನಾ? ಒಂದು, ನವೀನನ್ನು ಡೈಜೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಬಿಟ್ಬಿಟ್ರು ಅಂತ ಒಂದು. ಇನ್ನೊಂದು, ಅದು ಆ್ಯಕ್ಚುಲಿ ಪ್ರೆಗ್ನೆನ್ಸಿಗೆ ಮಾಡ್ಬೋದು. ಅಂದರೆ ಏನು ಹೇಳೋದು, ಪ್ರೆಗ್ನೆಂಟ್ ಮಾಡಿಬಿಟ್ವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀವಿ ಅಂತ. ಅಲ್ಲಿಂದ ಬಂದಲ್ಲ, ಇಲ್ಲಿ ಬಂದು ನಾನು ಮಲಗೋ ಜಾಗದಲ್ಲಿ ಕೂತ್ಕೊಂಡಿರೋದು ಸಮರ್ಥ ಹೇಳ್ತಾ ಇದ್ದ. ಇದು ಚರಡದ ಬಾಲಗೋಚಿ, ಇದು ಇವಮ್ಮ ಪಾದ ತೋರಿಸ್ತಾ ಇರೋದು. ಇದು ಆ್ಯಕ್ಚುಲಿ ನಾನು ಮುಂದೆ ಪಾಸ್ ಆದಲ್ಲ, ಅದು ಸೇಮ್ ಕ್ಯಾಂಡಿಡೇಟ್. ಓಡ್ಬೋದು ಆ ಜಾಗದಾಗ ಕೂತಿರೋದು, ಕೂತ್ಕೊಳ್ಳೋ ಜಾಗದಾಗ ಕೂತ್ಕೊಂಡಿರೋದು. ವೈ ಬಿಕಾಸ್ ಅದೇ ಕತೆ. ಆದರೆ ಅದಕ್ಕಿಂತ ಮುಂಚೆ ಕೂತ್ಕೊಳ್ಳೋ ಜಾಗದಾಗ ಕೂತ್ಕೊಳ್ಳೋದು ಬ್ಲಾಕ್. ಅದನ್ನೇ ಅವರು ಸಮರ್ಥರಿಗೆ ವಾಂತಿ ಮತ್ತು ಸಮರ್ಥರಿಗೆ ಸಮರ್ಥ. ಇನ್ನೊಂದೇನೆಂದರೆ ಬುಡ್ಡೆ ಇದೆ ಫಸ್ಟು. ಇನ್ನೊಂದು ಅರ್ಥ ಮಾಡಿಸ್ಬೋದಾದ ಇದು ಅರ್ಥ ಎಕ್ಸ್ಪ್ಲೇನ್ ಮಾಡ್ದೆ ಬರ್ತೋಗಿದ್ದೇನೆಂದರೆ, ಸಮರ್ಥ ಸಿದ್ದು ಒಬ್ಬ ಬುಂಡೆ ಮಾಡಿಸ್ಬಿಟ್ಟಿದ್ದಾನೆ. ಸಿದ್ದು ಬುಂಡೆ ಮಾಡಿಸ್ಬಿಟ್ಟಿದ್ದಾನೆ, ಸಮರ್ಥ ಬುಂಡೆ ಮಾಡಿಸಿಲ್ಲ, ಕೂದಲು ಇಟ್ಕೊಂಡಿದ್ದಾನೆ. ಸೊ ಅಂದರೆ
ಸಿದ್ದು ಇಮೇಜ್ ಫಾರ್ಮುಲಾ ಬ್ರೇಕ್ ಅವನು ಹಾರ್ವೆಸ್ಟಿಂಗ್ ಮಾಡಲ್ಲ, ಆದರೆ ಸಮರ್ಥ ಹಾರ್ವೆಸ್ಟಿಂಗ್ ಮಾಡ್ತಾನೆ. ಅಂದರೆ ಇವ್ರುಗಳು ಯಾರು ಅಲ್ಲಿ ತೋರಿಸಿದ್ರಲ್ಲ ಹೆಸರದು ಹೆಸರು ಗೊತ್ತಿಲ್ಲ ಅವನು ನಾನು ಚಿಕ್ಕದಾಗ ಕೂತ್ಕೊಂಡಿದ್ದಲ್ಲ ಅವನು ಅವತ್ತು ಆಯ್ತು JY7526 ಅಂತ ಬಕ್ಕನ್ನು ನೋಡ್ಕೊಂಡು ಹೋದಲ್ಲ, ಅದು ಅದೇ ಗೋಡೌನ್ ಫಾರ್ಮುಲಾ. ಅದೇ ಹಳೆ ಮಾಡಿದ್ದಲ್ಲ ಅವನು, ಹಳೆ ಮಾಡಿದ್ದವನು. ಆ್ಯಕ್ಚುಲಿ ಅಲ್ಲೂ ಒಂದು ಕವರ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ, ಹೊರಟಾಯ್ತಾರೆ ಗಾಡಿ. AA5600 K05AA5600 ಹೋಗೋ ಬಡ್ಡಿದೆ ಹಂಗೆ ಗೀತಾ ಬೈದ, ಅದು ನಾನು ಕಿವಿ ಕೇಳಿಸ್ತು. ಆದರೆ ಕ್ಯಾಮ್ರಾ ಎಷ್ಟು ಬಡಿಗೆ ರೆಕಾರ್ಡ್ ಆಗಿದೆ ಗೊತ್ತಿಲ್ಲ. ಇದು ಪ್ರಕಾಶ್ ಸ್ಟೈಲು ಚರಣ 90. ಆ್ಯಕ್ಚುಲಿ ಫೈಟ್ ಅಂತ ಒಂದು ಶರ್ಟ್ ಆಯಿತು, ಕುಮಿದಳ ಕಂದನ ಬಾಲಾಗಿ ಬಚ್ಚಿದ್ದು, ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಮಿಸ್ ಆಗೋಯ್ತು ಅಂದರೆ ವೀಡಿಯೋ ಕಟ್ಟಾಕೋದು 5 ನಿಮಿಷಕ್ಕೆ ಒಂದ್ಸಲ ವೀಡಿಯೋ ಕಟ್ಟಾಕೋಗುತ್ತೆ. ಸೊ ಆ ಥರ ಕಟ್ಟಾಗೋಯ್ತು, ಕವರ್ ಮಾಡೋಕ್ಕಾಗಿಲ್ಲ. ಫೈಟ್ ಬದ್ರ ಕಡೆ ಹೋಯ್ತು, ಜೊತೆಗೆ ಆಟೋದನ್ನು ಮಾತಾಡ್ಕೊಂಡು ಹೋಗ್ತಿದ್ದಲ್ಲ, ಸೇಮ್ ಅದ ವೈಟ್ ಆ್ಯಂಡ್ ರೆಡ್. ಅಯ್ಯೋ ಗಾಡೀಲಿ ಎಷ್ಟು ಜನ ತುಂಬ ಬರೋರು. 331 ಗಾಡಿ ಒಳಗೆ ಎಷ್ಟು ಜನ ತುಂಬ ಬರೋದ್ರೆ ವೆಹಿಕಲ್ಲಿ ಗಾಡಿ ಎಳಿತಾ ಇಲ್ಲ, ಜನನ ಎಳಿತಾ ಇಲ್ಲ, ಅದು ಇದು ಬುಕ್ಕ ಹೊಡೈತೆ 6 ತುಂಬ ಬರೋರಿಗೆ. ತುಂಬ ಬ್ಲಾಕ್ ಮಾಡ್ಕೊಂಡಿರೋದು K08AA5435 ಸಂಗಿ ಅಲ್ಲ, ಬ್ಲಾಕ್ ಮಾಡ್ಕೊಂಡಿರೋದು. ಪ್ರಕಾಶ್ ಬಾಲಾಗೋಚಿ ಅಲ್ಲ, ಕ್ಯೂ ಕುಬುದಳಕಂದರ ಬಾಲಾಗೋಚಿ ಪ್ರಕಾಶ್ ಜೊತೆ. ಸ್ಲಿಪ್ಪರ್ ಅದು ಬ್ಲ್ಯಾಕ್ ರೈಟ್. ತುಂಬ ಬರ್ತಾರೆ ಇಕ್ಕಟ್ಟು ಕರೆಕ್ಟಾಗಿ ಆ ಸ್ಪಾಟಲ್ಲಿ ಬರ್ತಾರೆ, ಅಲ್ಲಿ ಏರಿತಾ ಇದ್ರೆ ಜಾಗ ಇಲ್ಲ, ಅಲ್ಲಿ ಕಟ್ಟಾಗೋಯ್ತು. ಅಂದರೆ ಸ್ಟೈಲ್ ನೋಡಬೇಕು, ಬೇರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ತಮಿಳ್ನಾಡುಗಡೆ ಅಮ್ಮಾನಿ 81H8425 ಹೆಡ್ಲೈಟ್ ಆನ್ ಮಾಡ್ಕೊಳ್ತಿರೋ. KA6300 ಯಾರೋ ಸುರೇಶನ ಬಾಲಾಗೋಚಿ ಗಾಡಿ ಅದು. ಹೆಡ್ಲೈಟ್ ಅವನು ಕಣ್ಬೇರೆ ಉಜ್ಕೊಂಡು ತೋರಿಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಹೆಡ್ಲೈಟ್ ಆನ್ ಮಾಡ್ಕೊಳ್ಬೇಕು. AP266 K05 AP ಅದು ರೆಂಟೆಡ್ ಗಾಡಿ ಇರಬೇಕದು. ರೆಂಟ್ ಯಾರು ತೊಗೊಂಡಿರೋ ಅನ್ನೋ ಸಾಕ್ಷಿ ಸಿಗುತ್ತಲ್ಲ, ಹುಡುಕರೆ ಸಿಗುತ್ತೆ. ಅದು ಅವರೆಲ್ಲರೂ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ರು. ಇನ್ನೊಂದು ಫಸ್ಟ್ ಗಾಡಿ ಹೋಗಿತ್ತು ಸುರೇಶ್ ಬಾಲಾಗೋಚಿ ಅವನು. ಇನ್ನೊಂದು ಹೇಳ್ಬೇಕಾಗಿದ್ದ ವಿಷಯ ಅಂದರೆ, ಫಸ್ಟ್ ನಾನು ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಪಾರ್ಕ್ ಹತ್ರ ಪಾರ್ಕ್ನಲ್ಲಿ ಒಬ್ಬ ಕೈಕಾಲು ತೊಳಿತಾ ಇದ್ನಲ್ಲ, ಅಲ್ಲಿ ಮಾತಾಡ್ತಾ ಇದ್ನಲ್ಲ, ನೀವು ನೋಡೋಕ್ಕೆ ಫುಲ್ ಡಿಫ್ರೆಂಟಾಗಿ ಬದಲಾಗ್ಬಿಡ್ತೀವಿ, ಡಿಫ್ರೆಂಟಾಗಿ ಕಾಣ್ತಾ ಇದ್ದೀವಿ, ಹಂಗೆ ಅಂದ್ಕೊಂಡು ಏನಾರ ಮಾತಾಡ್ತಿದ್ನಲ್ಲ. ಸೊ ಅವ್ರು ಏನಕ್ಕೆ ಅದೆಲ್ಲ ವೈನ್ ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಮಾಡೋಂಥ ಕೆಲಸಗಳು. ಅದೇ ರೀತಿ ಅವನು ಹಂಗೆ ಅಂತ ಪ್ರಶ್ನೆ ಮಾಡಿದ್ದು ಅಂದರೆ, ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ಹಿಂಗೆ ಸ್ಟ್ರೈಟ್ ಇಲ್ಲಿ ಬರಬೇಕಾಗಿತ್ತು. ಅವ್ರು ಬಂದಿದ್ದು ಬರ್ತಾರೆ, ಎದುರು ಬರ್ತಾರೆ. ಇಲ್ಲಿ ಹೆವಿ ಕುದುರೆ ಬಾಲಾಗೋಚಿ. ಈ ಜಿಬ್ರಾ ಕ್ರಾಸ್ ಮಾಡಬೇಕಾದ್ರೆ ಹೆವಿ ಕೇರ್ಫುಲ್ ಆಗಿರ್ಬೇಕು. ವೆಹಿಕಲ್ಗಿಂತ ಇಲ್ಲಿ ಓಡಾಡ್ತಾರಲ್ಲ ರೋಡ್ಗಳ ಜನಗಳು, ಇವರೇ ಹೆವಿ ಡೇಂಜರಸ್ ಇರ್ತಾರೆ. ಕನ್ಫ್ಯೂಸ್ ಮಾಡ್ಕೊಂಡು ಆ ಕಡೆ ವೆಹಿಕಲ್ಲ ನೋಡ್ಕೊಂಡು ಬರೋ ಗಾಬರಿಯಲ್ಲಿ ಬರೋರಂಗೆ ಬಂದು ಹೊಡ್ಕೊಂಡು ಹೋಗೋದು, ಬಿಟ್ಕೊಂಡು ಹೋಗೋದು, ಕಳ್ತನ ಮಾಡ್ಕೊಂಡು ಹೋಗೋದು, ಆಮೇಲೆ ತಳ್ಳಿ ಬೀಳಿಸ್ಬಿಡೋದು ಎಲ್ಲ ಕೆಲಸ ಮಾಡ್ತಾರೆ. ವೆಹಿಕಲ್ಗಳೇ ಸಿಗಿಸ್ಬಿಡ್ತಾರೆ. ಫೀಲ್ಡಿಂಗ್ ಅಂದರೆ ಬ್ಯಾಕಪ್ ಫೀಲ್ಡಿಂಗ್. ವೆಹಿಕಲಲ್ಲಿ ಬರ್ತಾ ಇರ್ತಾರಲ್ಲ ಅವನು ಮೇನ್ ಫೀಲ್ಡರ್ ಆಗಿರ್ತಾರೆ. ಇಲ್ಲಿ ಜಿಬ್ರಾ ಕ್ರಾಸ್ ಮಾಡ್ತಿರ್ತಾರಲ್ಲ ಅವರು ಬ್ಯಾಕಪ್ ಫೀಲ್ಡರ್ಗಳಾಗಿರ್ತಾರೆ.
ಅಂದರೆ ರೋಡಲ್ಲಿ ಬರ್ತಾರೆ ವೆಹಿಕಲ್ಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ವ್ಯಕ್ತಿನ ಹಾಕ್ಕೊಡೋದು ಅಂತಾರಲ್ಲ ಹಂಗೆ ಊಟ ಮಾಡೋರಿಗೆ ಊಟ ಬಡಿಸ್ಕೊಡಲ್ವ ಹಂಗೆ ಆಕ್ಸಿಡೆಂಟ್ ಮಾಡೋರಿಗೆ ಜನಗಳನ್ನು ತಗೊಂಡೋಗಿ ಕರೆಕ್ಟಾಗಿ ವೆಹಿಕಲ್ ಮುಂದೆ ಬಿಡೋಂಥ ಕೆಲಸ ಬ್ಯಾಕಪ್ ಫೀಲ್ಡರ್ಗಳು ಮಾಡ್ತಾರೆ. ಜೀಬ್ರಾ ಕ್ರಾಸಲ್ಲಿ ಅವರೆಲ್ಲ ಜಾಸ್ತಿ ಇರ್ತಾರೆ. ಇದೆಲ್ಲ ಹೋಗ್ರೇಜ್ ಇದು ಬ್ಯಾಕ್ ಬೇಜೆಲ್ಲ ಭಾಳ ಗೊತ್ತಿದೆ. ಅದೆಲ್ಲ ಮಾಡಿಗೆ ಮಾಡೋದು ಅದು ಬ್ಯಾಕ್ ಬೇಜೆಲ್ಲ ಭಾಳ ಗೊತ್ತು. ಬಿಳಿಪಚ್ಚೆ ಪೂಜಾರಿ ಚೌಡಿ ಬೆಟ್ಟ ಬಿಳಿಪಚ್ಚೆ ಪೂಜಾರಿ ಮತ್ತು ಇವರು ಆಗ್ತಾರೆ ಬಿಳಿಪಚ್ಚೆ ಪೂಜಾರಿ ತಾತಪ್ಪ ಡಬಲ್ ಪಂಚೆ ಬಿಳಿ ಪಂಚೆ ಡಬಲ್ ಪಂಚೆ ಬೆಟ್ಟ ಸಿಂಗಲ್ ಪಂಚೆ ತಾತಪ್ಪ ನೋಡೋಲ್ ಫಾರ್ಮುಲಾ ಉತ್ತರ ಚಂದಾರಡಿ ಹೋಗ್ಬೋದು. ಇದೊಂದು ವಿಷಯ ಹೇಳ್ತಾ ಇದೆ ಅಲ್ಲಿ ನಾನು ಕೈಕಾಲು ಮುಖ ತೊಳಿಬೇಕಾದ್ರೆ ಸ್ವಲ್ಪ ಮಾತಾಡ್ತಿದ್ನಲ್ಲ ದೇವಸ್ಥಾನದಲ್ಲಿ. ಸೊ ಅವ್ರು ಹೇಳ್ತಾರೆ ನಾನು ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ ಹಂಗೆ ಹಂಗೆ ಅಂತ ನಾನು ಹೇಳ್ತಾರೆ. ಇನ್ ಟರ್ಮ್ಸ್ ಆಫ್ ಬದಲು ಏನು ಹೇಳೋದು ಅಂದರೆ ಮೈಂಡ್ ಗೇಮ್ ಅದಲ್ಲ, ಅಂದರೆ ಇಷ್ಟಪಡೋಕ್ಕೋಸ್ಕರ ಮಾಡೋದಲ್ಲ. ಬದಲು ಆ ಬದಲಾವಣೆ ಏನಪ್ಪ ಅದು ಅಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿ ಮೊನ್ನೆ ಅಂಕಲ್ ಟೈಮ್ ಎಷ್ಟು ಹಂಗೆ ಹಂಗೆ ಅಂತ ಮಾತಾಡ್ತಾಳೆ. ಅಂಕಲ್ ಅಂತ ಹಾಕೋದ್ರಿಂದ ಅಂಕಲ್ ಟೈಮ್ ಎಷ್ಟು ಹಂಗೆ ಹಂಗೆ ಅಂತ ಮಾತಾಡ್ತಾಳೆ. ಕಾಲೇಜ್ ಹುಡುಗಿ ಅವಳು, ಡಿಗ್ರಿ ಓದ್ತಾ ಇರ್ಬೇಕು ಅಂಥವು ಅಷ್ಟು ದೊಡ್ಡ ಹುಡುಗಿ ಅವಳು. ಒಂದು ಮಣಿ ಅಂಕಲ್ ಟೈಮ್ ಎಷ್ಟು ಹಂಗೆ ಹಂಗೆ ಅಂತ ಮಾತಾಡ್ತಾಳೆ. ಯಾವುದು ಅವಳಿಗೆ ಮಗಳೇ ಅಂತಲೇ ಕರೆದಿದ್ದೆ, ಹೇಳೋ ಮಗಳೇ ಅಂತ ಬರ್ತಾರಲ್ಲ ಹಂಗೆ ಏನೋ ಟೈಮ್ ಹೇಳ್ಬಿಟ್ಟು ಮಗಳೇ ಅಂತಲೇ ನಾನು ಕರೆದಿದ್ದೆ. ಆಮೇಲೆ ಅಂಕಲ್ ಒಂದು ಇದು 9:30ಗೆ ಒಂದು ಸ್ವಲ್ಪ ಹೇಳಿ, ಅವ್ರ ಟೈಮ್ ಕೇಳಿದಾಗ 9 ಕಾಲಾಗಿತ್ತು. 9:30 ಆದಾಗ ಒಂದು ಸ್ವಲ್ಪ ಹೇಳಿ ಸಂಬಳ ಕೊಡ್ತೀಯ ಮಗಳೇ ಹಿ ಅನ್ನೋದಷ್ಟು ಹೇಳ್ಕೊಟ್ಟು ಕೆಪ್ಪಲದ ಕೈ ಬಿಡೋಕ್ಕೆ ಹೋಗ್ಲೂ ಇಲ್ಲ, ಅವ್ಳು ಕೇಳಲೂ ಇಲ್ಲ. ನಂಗಂದೆ ಒಂದು 5 ನಿಮಿಷ ಅಲ್ಲಿಂದ ಹಂಗೆ ಸ್ಪಾಟಲ್ಲಿ ಇದ್ದು ಹೊಟ್ಟೋದು. ಇಬ್ಬರು ಹುಡುಗಿರಿದ್ರು. ಒಂದು ಇವ್ರ ಜೊತೆಗೆ ಇವಾಗ ಮಧ್ಯಾಹ್ನ ಕೂಡ ಪಾರ್ಕಲ್ಲಿ ಊಟ ಆದಮೇಲೆ ಮಲಗಿದ್ನಲ್ಲ. ಸೊ ಆ ಟೈಮಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುದುಕಿ ಇದ್ದಾಳಲ್ಲ ಅವಮ್ಮ, ತಾನೇ ದೇವರು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾರಲ್ಲ. ಸೊ ಆಯಮ್ಮ ಇವತ್ತಷ್ಟು ಜನ ಪಾರ್ಕಲ್ಲಿ ಹುಡುಗಿರೆಲ್ಲ ಆಟ ಆಡ್ತಿದ್ರು. ಕಾಲೇಜ್ ಹುಡುಗಿರು, ಹೈಸ್ಕೂಲ್ ಹುಡುಗಿರು, ಚಿಕ್ಕ ಹುಡುಗಿರು. ಕಾಲೇಜ್ ಬಿ ಸಿ ಒಂಥರ ಅಷ್ಟು ಏಜ್ ಇರ್ಬೋದು. ಆ ಹುಡುಗಿರೆಲ್ಲ ಆಟ ಆಡ್ತಿದ್ರು. ಹುಡುಗರು ಅವ್ರಿಗೆ ಚಿಕ್ಕ ಹುಡುಗರು, ಅವೆಲ್ಲ ಪ್ರೈವೇಟ್ ಸ್ಕೂಲ್ ಹುಡುಗಿರ್ಬೋದು. ಅಂಥ ಹುಡುಗರೆಲ್ಲ ಇದ್ದು. ಸೊ ಅಮ್ಮ ಬಂದ್ಬಿಟ್ಟು ಎಲ್ಲರೂ ಎದುರಿಸಿ ಓಡ್ಸೋಕ್ಕೆ ಟ್ರೈ ಮಾಡಲ್ಲ. ಹೋಗಿ ಹಂಗೆ ಏನೋ ಕಥೆ ಎಲ್ಲ ಹೇಳ್ತಾ ಇದ್ದು. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿದ್ದೀರದು, ಆ ಹುಡುಗಿಯರೆಲ್ಲ ಕವರ್ ಮಾಡಿಲ್ಲ, ಆ ಅಮ್ಮ ಓಡಿಸ್ತಾ ಇದ್ದೀನಿ ಕವರ್ ಮಾಡಿದ್ದೆ. ಅದು ದೂರದಿಂದ ಕವರ್ ಮಾಡಿದ್ದೀನಿ. ಆ ಹುಡುಗಿರು ಹಾಗೆ ನಾನು ಚಿರತ ಕೂತ್ಕೊಂಡಲ್ಲ ಅಲ್ಲೇ ಬಂದು ನಿಂತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ಯಾರಿಗೋ ಫೋನ್ ಮಾಡ್ತಾರೆ ಅಂತ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮಾತಾಡ್ತಾಯಿದ್ರು. ಅವಾಗ ನಾನು ಹೋಗಿ ನಿಂತ್ಪಾಡೋದು ಇವಾಗ ಅಮ್ಮನ ತಲೆಗೆ ಎಡ್ಸ್ಕೊಬಿಡಿ ಅಂತ ನಾನು ಹೇಳಿದೆ. ಅದಕ್ಕೆ ಆ ಹುಡುಗಿನೂ ನನ್ನ ಅಂಕಲ್ ಅಂತಲೇ ಮಾತಾಡ್ತು. ಅಂಕಲ್ ಇಲ್ಲಿ ಯಾರಾದರೂ ಸತ್ತೋಗಿದ್ರಾ? ಒಂದು 2-3 ತಿಂಗಳಿಂದ ಅದಾದ್ರು ಯಾರಾದ್ರು ಸತ್ತೋಗಿದ್ರೆ ಆಯಿತು. ಆ ಅಜ್ಜಿ ಹೇಳಿದ್ರು, ಅಜ್ಜಿ ಇಲ್ಲ ಆಟ ಆಡಿದ್ರೆ ಬೈತಾರೆ. ಆ ಭಯ ಅಜ್ಜಿ ಮ್ಯಾಕ್ಸಿಮಮ್ ಜೋಳ ಅಜ್ಜಿ, ಆ ಅಜ್ಜಿ ಆಟ ಆಡಿದ್ರೆ ಬೈತಾರೆ. ಯಾರು ಸತ್ತೋಗಿದ್ರು ಹೋಗಿ ಕಮಿಷನರ್ ಫೋನ್ ಮಾಡ್ತೀರಿ ನೀವು ಇಲ್ಲಿ ಹೋಗದೇ ಇದ್ರೆ ಅಂತ ಅಂದ್ಬಿಟ್ಟು ಬೈದರು ಅಜ್ಜಿ ಅಂತ. ಆಯಿತು ಮಾಡಿಕೊಡಿ ನಾನು ಮಾತಾಡ್ತೀವಿ ಅಂತ ಹೇಳಿ ಯಾಕೆ ತಲೆ ಕಟ್ಕೊಂಡು ನಿಮ್ಮ ಕೆಲಸ ಮಾಡೋದು ಅಂತ ಹೇಳಿ ಕಳಿಸಿದೆ. ಆ ಹುಡುಗಿರೆಲ್ಲ ಆ ಹುಡುಗರಲ್ಲಿ ಪಕ್ಷ ನನ್ನ ಅಂಕಲ್ ಅಂತ ಕರೆದ್ರೆ ತಗೊಳುತ್ತೆ. ಆ ಹುಡುಗಿರು ನೋಡೋಕ್ಕೆ ಸ್ವಲ್ಪ ಹೆಂಗಾಗೆ ಇದ್ದರು, ಆದರೂ ಅಂಕಲ್ ಅಂತ ಕರೆಯೋದು. ಸೊ ರಿಲೇಟೆಡ್ ಟು ದಟ್. ಅದು ಸ್ಪೆಷಲಿ ಹುಡುಗರು ಯಾರು ಅಂಕಲ್ ಅಂತ ಕರೆಯೋಲ್ಲ, ಹುಡುಗಿಯರೇ ಅಂಕಲ್ ಕರೆಯೋದು, ಅಂಕಲ್ ಅಂತ ಕರೆಯೋದು. ಕಾಲೇಜ್ ಹುಡುಗಿರು ಅದು ಮೆಂಟಲಿ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಕರೆಯೋದು. ಅಂದರೆ ಒಂದು ವಯಸ್ಸಾಗುತ್ತೆ ಅಂತ ಆಡ್ಕೊಳ್ಳೋದಕ್ಕೋಸ್ಕರ ಮತ್ತು ಮಾನಸಿಕವಾಗಿ ಕುಗ್ಗಿಸೋದಕ್ಕೋಸ್ಕರ ಮಾಡೋದು. ಕಿಶೋರ ನೆಟ್ವರ್ಕ್ ಮಾಡೋದು. ಆ ಕಡೆ ಎಂಡಲ್ಲಿ ಒಬ್ಬ ಸಿಟಿ ಬಸ್ ಸ್ಟಾಪ್ ಸಿಬ್ಬಂದಿ ಇದ್ದಾನಲ್ಲ, ಅವನು ಚಾರ್ಜರ್ ಕೇಬಲ್ನ ತಲೆ ಸುತ್ತಕೊಂಡು ಏನೋ ಮಾತಾಡ್ತಾ ಇದ್ದಾನೆ. ಒಂದು ಮಾತಾಡ್ಸಿದ್ದು ಒಂದೇ ಕೇಳಿಸಿದ್ದು ನನಗೆ, ಏನಪ್ಪ ಅಂದರೆ ಗಂಡಸು ಅಂತ ಮಾತಾಡ್ತಾ ಇದ್ದಾನೆ. ಆ್ಯಕ್ಚುಲಿ ತಲೆಗೆ ಹಳೆ ಕಾಲದಲ್ಲಿ ಹೀರೋಗಳು ಕಟ್ಕೊಳ್ತಾ ಇದ್ದಾರಲ್ಲ ಪಟ್ಟಿ, ರ್ಯಾಂಬೋ
ತಲೆ ಕಟ್ಕೊಳ್ತಾ ಇದ್ನ ಫಿಲಮ್ಗಳೆಲ್ಲ ತಲೆಗೆ ಒಂದು ಪಟ್ಟಿ ಕಟ್ಕೊಳ್ತಾರಲ್ಲ ಆ ಥರ ಪಟ್ಟಿ ಕಟ್ಕೊಂಡವ್ ನೀವು ಬಟ್ ಅದು ಪಟ್ಟಿ ಯಾಕೆ ಕಟ್ತಾರೆ ಏನಂತ ಗೊತ್ತಿಲ್ಲ. ಕೇಬಲ್ ಕಟ್ಕೊಂಡು ಚಾರ್ಜರ್ದು ಕೇಬಲ್ ಕಟ್ಕೊಂಡು ಗಂಡಸು ಕಡೆ ಗಂಡಸು ಅಂತ ಮಾತಾಡ್ದವ್ರು ನಮ್ಮ ಬೋಳಿ ಮಕ್ಕಳು ತಂದು.